ನಾಡಿನ ಸಮಸ್ತ ಜನತೆಗೆ ಭವ್ಯ ಭಾರತದ ಗಣರಾಜ್ಯೋತ್ಸವದ ಶುಭಾಶಯಗಳು. ಬೇರೆ ಬೇರೆ ಮಹಲ್ಗಳಲ್ಲಿ ಅಥವಾ ಪುರಭವನಗಳಲ್ಲಿ ಅಥವಾ ಪಾರ್ಕುಗಳಲ್ಲಿ ಅಥವಾ ಜನನಿಬಿಡ ಪ್ರದೇಶಗಳಲ್ಲಿ ಗಣರಾಜ್ಯೋತ್ಸವ ಆಚರಿಸುವುದು ಇವತ್ತಿನವರೆಗಿನ ನಮ್ಮ ಒಂದು ಕ್ರಮ. ಆದರೆ ಈ ಸಲದ ಗಣರಾಜ್ಯೋತ್ಸವವನ್ನು ಒಬ್ಬ ಗಡಿನಾಡ ಗಾಂಧಿ ಎಂದು ಹೆಸರಾಗಿರುವಂತಹ ಇಸ್ಮಾಯಿಲ್ ಹೂವಾಕುಕಲ್ಲು ಅವರ ಮನೆಯಲ್ಲಿ ಆಚರಿಸುವುದಕ್ಕಾಗಿ ಅಬ್ಬಕ್ಕ ಟಿವಿ ತಂಡ ಹೂವಾಕುಕಲ್ಲಿಗೆ ಬಂದಿದೆ. ಹೆಸರೇ ಸೂಚಿಸ್ತದೆ, ಇದು ಹೂ ಹಾಕುವ ಕಲ್ಲು. ತುಳುವಲ್ಲಿ ಪೂಪಾಡಿ ಕಲ್ಲು, ಇಂಗ್ಲೀಷ್ನಲ್ಲಿ ಎಚ್ಕಲ್ ಕೂಡ ಆಗಿದೆ. ಆ ಬಗ್ಗೆ ಸ್ವಲ್ಪ ಜಿಜ್ಞಾಸೆ ಇದೆ. ಆದರೆ ಈ ಹೂವಾಕುಕಲ್ಲು ಅನ್ನುವಂತಹ ಈ ಸ್ಥಳದ ಮಹತ್ವದ ಬಗ್ಗೆ ಈ ಹಿಂದೆ ಕೂಡ ನಾವು ಹೇಳಿದ್ದೇವೆ. ಈ ಒಂದು ಕಲ್ಲ ಕೊರಮೆಯ ಈ ಜಾಗದಲ್ಲಿ ಸುಮಾರು 42 ವಿಧದ ಗಿಡಗಳನ್ನು ನೆಟ್ಟು ಇವತ್ತು ಮರ ಮಾಡಿ ಆ ಚಿಕ್ಕ ಕಾಂತಾರದೊಳಗೆ ಬದುಕ್ತಾ ಇರುವಂತಹ ಇಸ್ಮಾಯಿಲಿಚ್ಚನ ಅಂಗಳದಲ್ಲಿ ಇವತ್ತು ನಡೆಯುವಂತಹ ಗಣರಾಜ್ಯೋತ್ಸವದ ಚಂದವನ್ನು ಸವಿಯೋಣ ಬನ್ನಿ. ಖಾತ್ರಿಯಲ್ಲಿ ಸುಮಾರು 14,000 ರೂಪಾಯಿ ಅಷ್ಟು ಸಿಗ್ತದೆ. ದೇವತ್ಯಾಜ್ಯ ಗುಂಡಿ ಇದು 3.5 ಫೀಟು ಅಗೆಲ, 7.5 ಕೆಳಗಡೆ ಉಂಟು ಆಳ. ಮತ್ತೆ ಇದು ರಿಂಗ್ ಹಾಕಿದ್ದೇವೆ. ನೋಡಿ, ಬರೀ ನೀರು ಬಂದು ಬಚ್ಚಲು ನೀರು ಬೀಳ್ತದೆ. ಕೈ ತೊಳೆಯುವ ನೀರು ಹಿಂಗೆ ಹೋಗ್ತದೆ ಕೆಳಗಡೆ. ಇದು ನೋಡಿ, ಇದಾಯ್ತಲ್ಲ, ಇದು ಮನೆಗೆ ಒಂದು ಬೇಕು ಎಲ್ಲರಿಗೂ. ಇದೇನಂದ್ರೆ ಮನೆಯವರಲ್ಲಿ ಸ್ವಚ್ಛ ಆಗ್ತದೆ. ಎರೆಹುಳ ಅಲ್ಲ, ಇದು ಏನಂದ್ರೆ ಇದು ಬರೀ ಕೈ ತೊಳೆಯುವ ನೀರು, ಬಚ್ಚಲ ಗುಂಡಿ, ತ್ಯಾಜ್ಯ ನೀರು ಇಂಗ್ಲಿಷಿಗೆ. ಅದೇನಂದ್ರೆ ಕ್ಲೀನ್ ಇರ್ತದೆ ಮನೆ ಬಾಗಿಲಲ್ಲಿ. ಏನಂದ್ರೆ ಅರ್ಜೆಂಟಿಗೆ ಇವಾಗ ಯಾರ ತೆಗೆದು ಬಿಟ್ರು, ಇದು ನಾನೇ ಮಾಡಿದ್ದು ನನ್ನ ಕೈಯಲ್ಲೇ. ಏನಂದ್ರೆ ಇದು ಜೇನು ನಾವು ಗೂಡು ಪೆಟ್ಟಿಗೆ ನಾನೇ ಗುಜರಿ ಅಂಗಡಿಯಲ್ಲಿ ಒಂದೊಂದು. ಜೇನು ಕಚ್ಚುವುದಿಲ್ಲ, ಇದು ಕಚ್ಚುವುದಿಲ್ಲ, ಉಪದ್ರ ಮಾಡಿದ್ರೆ ಕಚ್ಚುತ್ತದೆ, ಓಡ್ಕೊಂಡು ಬಂದು ಕಚ್ಚುತ್ತದೆ. ಇದು ಏನಂದ್ರೆ ಇದು ಬರೀ ನಾವು ಎಳ್ನೀರು ಕುಡಿದಿದ್ದು, ತರಕಾರಿ ಹಣ ತಿಂದರೆ ಇದಕ್ಕೆ ಹಾಕೋದು, ಮತ್ತೆ ಬಚ್ಚಂಗ ಎಲ್ಲ ತಿಂದು ಬಿಸಾಡಬಾರ್ದು ಮನೆ ಬಾಗಿಲಲ್ಲಿ. ಇದೇ ಥರ ಬಾಳೆ ಸಿಪ್ಪೆ ಎಲ್ಲ ನಾವು ಇದಕ್ಕೆ ಹಾಕಿಬಿಟ್ಟು ಇದಲ್ಲೇ ಗೊಬ್ಬರ ನೋಡಿ ಅದು ಅದರ ಅಡಿಗೆ ಹೋಗ್ತದೆ. ಗೊಬ್ಬರ ಏನು ಅದಕ್ಕೆ ಹಾಕುವುದಿಲ್ಲ. ನೋಡಿ, ಇದು ಹಾಕಿದ್ದು ನೋಡಿ ಇದೇ ಥರ ಬರೀ ಬೊಂಡದ್ದು ಬೊಂಬು ತಟ್ಟೆಯನ್ನು ಹಾಕಿದ್ದು, ಬೇರೆ ಏನು ಹಾಕಿಲ್ಲ. ಇದಕ್ಕೆ ಹಾಕಿದ್ದೇವೆ. ಇದು ಬಾಳೆಹಣ್ಣು ಸಿಪ್ಪೆ, ಇದು ಗೊಬ್ಬರ ಆಗಿ ಅದಕ್ಕೆ ಹೋಗ್ತದೆ. ಇದು ಅಷ್ಟೇ ಬೊಂಡದ. ಗುಜರಿಯಲ್ಲಿ ಸಿಕ್ಕಿದ ವಾಷಿಂಗ್ ಮೆಷಿನ್ ಅಲ್ಲ, ಬರೀ ಗುಜರಿ ಅಂಗಡಿಯಲ್ಲಿ ಸಿಕ್ಕಿದ ವಾಷಿಂಗ್ ಮೆಷಿನ್ ಅಲ್ಲಿ ಮಾಡಿದ್ದೆ ನಾನೇ ತಯಾರು ಮಾಡಿ. ಇದಾಯ್ತಲ್ಲ, ಏನಂದ್ರೆ ಇದು ಬರೀ ಗೊಬ್ಬರ ನೋಡಿ, ಡ್ರಮ್ ಕಂಪೋಸ್ಟ್ ಹೇಳ್ತಾರೆ ಇದಕ್ಕೆ. ಡ್ರಮ್ ಕಂಪೋಸ್ಟ್ ಇದು ನಮ್ಮ ಅಂಗಡಿಯಿಂದ ತರಲಿಕ್ಕೆ ಇಲ್ಲ, ನಾವೇ ಮಾಡಿ ನಾವೇ ಗೊಬ್ಬರ ಮಾಡಿ ಇದು ಮಾಡೋದು. ಏನಂದರೆ ಇದರಲ್ಲಿ ವಿಷ ಏನಿಲ್ಲ, ಇದು ನಾವೇ ಮಾಡಿದ್ದು. ಇದು ನಾವೇ ಕೆಮಿಕಲ್ ಇಲ್ಲ. ನೋಡಿ ಇದರಲ್ಲಿ ಕೆಮಿಕಲ್ ಏನಿಲ್ಲ. ಇದು ಹುಳನೇ ಓಡಿ ಮಾಡಿ, ಇದು ಬೊಂಬು ತಟ್ಟೆ ಎಲ್ಲ ಇದೆ ಇದರಲ್ಲಿ.
ಎಲ್ಲ ಬಜೆಟ್ ಎಲ್ಲ ಇದೆ. ಕರಗಿಸಿ 3 ತಿಂಗಳಲ್ಲಿ ಅದು ಒಡಿ ಮಾಡಿ ನೋಡಿ ಈ ಥರ ಮಾಡ್ತದೆ. ನಮ್ಮ ಹೂ ಗಿಡಕ್ಕೆ, ತೆಂಗಿನ ಮರಕ್ಕೆ ಸ್ವಲ್ಪ 1 kg ಹಾಕಿದರೆ ಸಾಕು, ಡ್ರಮ್ಮಲ್ಲೇ ಮಾಡು. ಇದೆಲ್ಲ ಹೀಗೆ ಹಾಕಿಬಿಟ್ರೆ ಫುಲ್ 3 ತಿಂಗಳಲ್ಲಿ ಇದು ಒಡಿ ಮಾಡ್ತದೆ. ಸರ್ ಅದ್ರಲ್ಲಿ ಎರೆಹುಳ ಇದೆಯಾ? ಎರೆಹುಳ ಇದೆಯಾ? ಇದೇ ಎರೆಹುಳ. ಎರೆಹುಳ ನೀವು ಹಾಕಿದ್ದ? ಇದು ಎರೆಹುಳ ನಾವು ಹಾಕಿದ್ದು ಡ್ರಮ್ಮಿಗೆ. ಮತ್ತೆ ಇದು ಸಾಮಾನೆಲ್ಲ ಹಾಕಿದ ನಂತರ ಎರೆಹುಳ ಇದಕ್ಕೆ ಹಾಕುದು. ಅದೀಗ ಸಂತಾನೋತ್ಪತ್ತಿ ಮಾಡಿ ಜಾಸ್ತಿ ಆಗಿದೆ? ಜಾಸ್ತಿ ಆಗಿದೆ. ಇನ್ನು 3 ಡ್ರಮ್ಮಲ್ಲಿ ಇದೆ. ಇದು ಇವರಿಗೆ ಹೆಂಗಸರಿಗೆ ನೋಡ್ಲಿಕ್ಕೆ ಬೇಕಾಗಿ ಮಾತ್ರ ಸ್ವಲ್ಪ ಇಲ್ಲಿಗೆ ತಂದಿದ್ದಷ್ಟೇ. ಮುಚ್ಚಬೇಕು. ಮುಚ್ಚಿದರೆ 3 ತಿಂಗಳಲ್ಲಿ ಇದು ಗೊಬ್ಬರ ಆಗಿ ನೋಡಿ ಎಲ್ಲ ಗೊಬ್ಬರ ತರನೇ. ನೀವು ಅಂಗಡಿಯಿಂದ ತರಲಿಕ್ಕೆ ಇಲ್ಲ, ನಿಮ್ಮ ಮನೆಯಲ್ಲೇ ನೀವು ಮಾಡಬಹುದು. ಮಣ್ಣು ಏನು ಹಾಕಲಿ, ಟೀಚರ್ ಗಾಂಧಾರಿ ಮುಂಚೆ ನೋಡ್ತಾ ಇದ್ದಾರೆ. ಅದು ಇದೇ ಹಾಕಿದ ಗೊಬ್ಬರ, ಇದೇ ಗೊಬ್ಬರ ಹಾಕಿದ್ದೆ ಇದಕ್ಕೆ, ಬೇರೆ ಏನು ಹಾಕ್ಲಿಲ್ಲ. ನಾನು ಹೊರಗಡೆಯಿಂದ ತರೋದಿಲ್ಲ, ಇದೇ ಗೊಬ್ಬರವನ್ನು ಇದಕ್ಕೆ ಹಾಕೋದು. ಇದು ಪೈಪ್ ಕಂಪೋಸ್ ಅಂತ ಹೇಳಿ. ಇದು ನೋಡಿ, ಇದು ಪೈಪ್ ಕಂಪೋಸ್ಟ್ ಅಂತ ಹೇಳಿ. ಇದು ಪೈಪ್ ಕಂಪೋಸ್ಟ್ ಮನೆಯಲ್ಲಿ ಒಂದು ಬೇಕು ಎಲ್ಲರಿಗೂ, ಇಲ್ಲದ್ರೆ ಹೊರಗಡೆ ಬಿಸಾಡ್ತಾರೆ. ಎಷ್ಟು ಇಂಚು ಕಾಂಪೋಸ್ಟ್ ಪೈಪ್ ಅದು? ಇದು 6 ಫೀಟ್ ಅಗಲ ಏನಿದೆ ಉಂಟು ಇಂಚು. ಅದು ಏನಂದ್ರೆ ಇದರಲ್ಲಿ 5-6 ಇಂಚ್ ಇರ್ಬೋದು. ಎಲ್ಲ ಪ್ಯಾಂಪಸ್ ಸಹ ಇದಕ್ಕೆ ಹಾಕ್ಬೋದು. ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಪ್ಯಾಂಪಸ್ ಹಾಕಿಬಿಟ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು, ಇಲ್ಲದ್ರೆ ಸ್ವಲ್ಪ ಬಿಸಿ ನೀರು ಹಾಕಿದ್ರೆ ಸಾಕು. ಅದರಲ್ಲೇ ಗೊಬ್ಬರ ಆಗಿ ಅದು ಅಲ್ಲೇ ಹೋಗುತ್ತದೆ. ಹೇಗೆ ತೆಗೆಯುವುದು, ಡಿಸ್ಪೋಸ್ ಮಾಡೋದು ಹೇಗೆ? ತೆಗೆಯಕ್ಕೆ ಇಲ್ಲ, ಇಲ್ಲಿಗೆ ಅದೇ ಬಿಟ್ಟು ಬಿಡೋದು. ಮತ್ತೆ ಬೇರೆ ಡ್ರಮ್ಮಲ್ಲಿ ಹಾಕಿಬಿಟ್ರೆ ಅದನ್ನು ತೆಗೆದು ತೆಗೆಯಲಿಕ್ಕೆ ಆಗುತ್ತೆ, ಅದು ಗೊಬ್ಬರ ಆಗ್ತದೆ. ಗೊಬ್ಬರ ಆಗಿ ಅದು ಬೇರೆ ಗಿಡಕ್ಕೆ ಹಾಕ್ಬೋದು. ಅದು ಇದರ ಇಷ್ಟು ಉದ್ದ ಸ್ವಲ್ಪ ಕಡಿಮೆ ಇದ್ರೆ 4 ಫೀಟ್ ಉದ್ದ ಆದ್ರೆ ನಮಗೆ ತೆಗಿಲಿಕ್ಕೆ ಆಗ್ತದೆ. ಇದರಲ್ಲಿ ಗೊಬ್ಬರ ಇದು ತೆಗಿಲಿಕ್ಕೆ ಕಷ್ಟ ಆಗ್ತದೆ. ನಾವೇನು ಇದು ಅರ್ಧ 4 ಫೀಟ್ ಪೈಪ್ ತಗೋಬೇಕು. 4 ಫೀಟ್ 2 ಪೈಪ್ ಇಟ್ಟರೆ ಅದು ಪ್ಯಾಡ್ ಪ್ಯಾಂಪರ್ಸ್ ಹಾಕೋದು, ಸ್ವಲ್ಪ ಉಪ್ಪು ಇದು ಹಾಕಿ ಮುಚ್ಚಿಬಿಡೋದು, ಮತ್ತೆ ಪುನಃ ಇನ್ನೊಂದಕ್ಕೆ ಹೋಗೋದು. ಇದು ಪ್ರತಿ ಮನೆಯಲ್ಲಿ ಇರಬೇಕು, ಟಾಯ್ಲೆಟ್ ಇದ್ದ ಹಾಗೆ. ಪ್ಯಾಡ್ ಪ್ಯಾಂಪರ್ಸ್ ಕಂಪೋಸ್ಟಿಂಗ್ ಮಾದರಿಯಲ್ಲಿ ಇತ್ಯರ್ಥ ಮಾಡೋದು. ಇದು ಮಾತ್ರ ಇದಲ್ಲ, ಏನಂದ್ರೆ ಎಲ್ಲ ಹಾಕ್ಬೋದು ಇದಕ್ಕೆ, ಬೇರೆ ಕೂಡ ಹಾಕ್ಬೋದು. ಇದು ಏನಂದ್ರೆ ನಮ್ಮ ಯಾರು ಮಾಡುವುದಾದರೆ ನಿಮಗೆ ಒಳ್ಳೆ ಕೆಲಸ ಏನಂದ್ರೆ ಸುಮ್ಮನೆ ವೇಸ್ಟ್ ಆಗ್ತಾ ಇಲ್ಲ. ನಿಮ್ಮ ಮರದ ಬುಡದಲ್ಲೇ ಮಾಡಿಬಿಟ್ರೆ ನಿಮಗೆ ಅದು ಅದಕ್ಕೆ ಫಲ ಕೊಡ್ತದೆ. ಈ ಮರ ಹತ್ರ ಅದನ್ನು ಮಾಡಿಬಿಟ್ರೆ ಈ ಮರಕ್ಕೆ ಫಲ ಕೊಡ್ತದೆ. ಅದೇ ಅದಕ್ಕೆ ಹೋಗ್ತದೆ. ನೀವು ಹೀಟ್ ಹಾಕಬೇಕು ಅಂತ ಏನಿಲ್ಲ, ಅದಕ್ಕೆ ಬರೀ ನೀರು ಹಾಕಿದರೆ ಸಾಕು. ಅದರಲ್ಲಿ ನೋಡಿ, ನಮ್ಮ ಇಲ್ಲಿ ಬನ್ನಿ. ಅದು ವಾಷಿಂಗ್ ಮಿಷನ್ ಇದೆಲ್ಲ, ಆ ವಾಷಿಂಗ್ ಮಿಷನ್ದು ಇದರಲ್ಲಿ ಹೇಳೈತೆ. ಇದಕ್ಕೆ ಹೀಟ್ ಹಾಕ್ಲೇ ಇಲ್ಲ ಇಷ್ಟುವರೆಗೆ. ನಾವು ಯಾವ ನೀರು ಮಾತ್ರ ಹಾಕಿದ್ದು, ಬರೀ ನೋಡಿ ಮೇಲೆ ನೋಡಿ ಇದೇ ಥರ ಹಿಡಿಯುತ್ತದೆ. ಇದೇ ಥರ ನಾವು ಇದಕ್ಕೆ ಯಾವುದೇ ಅಂಗಡಿದ್ದು ಗೊಬ್ಬರ ಏನು ತಗೊಂಡು ಬಂದಿಲ್ಲ, ಹಾಕಲಿಲ್ಲ ಇಷ್ಟುವರೆಗೆ. ಇಸ್ಮಾಯಿಲ್ ಕನಂತೂರವರು ಈಗಾಗಲೇ ನಮ್ಮ ಜಿಲ್ಲೆ, ಬಹುಶಃ ಇಲ್ಲಿ ನಮ್ಮ ಜಿಲ್ಲೆ, ರಾಜ್ಯ, ದೇಶ, ಹೊರ ದೇಶದ ಜನ ಬಂದು ಪ್ರೇರಣೆ ಪಡ್ಕೊಂಡು ಹೋಗುವಂಥ ಒಂದು ಮನೆ ಇದೆ. ಇದು ಮುಂದಕ್ಕೆ ನಮಗೆ ಗೊತ್ತಾಗ್ತದೆ ಈ ಮನೆಯ ಮಹತ್ವ. ಈಗಾಗಲೇ ಭಾಳಷ್ಟು ಸಂಖ್ಯೆಯಲ್ಲಿ ಹೊರ ದೇಶದವರು ಕೂಡ ಇಲ್ಲಿ ಬಂದು ಈ ಒಂದು ಮಾದರಿ ಮನೆಯನ್ನು ವೀಕ್ಷಿಸಿದ್ದಾರೆ. ಹಾಗೆ ಇವತ್ತು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇಸ್ಮಾಯಿಲ್ ಕನಂತೂರು, ನಿಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಹಾಗೆ ಗ್ರಾಮ ಸಹಕಾರ ಪ್ರತಿನಿಧಿಗಳಿದ್ದಾರೆ ನಮ್ಮ ಜೊತೆಗೆ ಸಮೀಮಾ ಮತ್ತು ಜೋಹರ್ ಅವರು ಬಾಳೆಪುಣಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ನಿಮಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಸ್ಥಳೀಯ ಶಾಲೆಯ ಮುಖ್ಯ ಶಿಕ್ಷಕಿ ವಿಜಯಲಕ್ಷ್ಮಿ ಮೇಡಮ್ ಇದ್ದೀರಿ ಸರ್, ಮೇಡಮ್ ನಿಮಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಸೆಲ್ಫೋ ಸಂಸ್ಥೆಯ ವ್ಯವಸ್ಥಾಪಕರು ಮಂಗಳೂರು ವ್ಯವಸ್ಥಾಪಕರಾದ ರವೀನಾ ಅವರಿದ್ದಾರೆ ಬಂಗೇರು, ನಿಮಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಉಳ್ಳಾಲ ತಾಲೂಕಿನ ಪತ್ರಕರ್ತರ ಸರ್ ನಿಮಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಚೇತನ್ ಅವರು ಸುಗ್ರಾಮದ ಸಂಯೋಜಕರು, ದಕ್ಷಿಣ ಕನ್ನಡ ಜಿಲ್ಲೆಯ ಸುಗ್ರಾಮ ಸಂಘಟನೆಯ ಸಂಯೋಜಕರಾದ ಚೇತನ್ ಇದ್ದಾರೆ. ಚೇತನ್ ನಿಮಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲ ನಮ್ಮ ಸ್ಕಿಲ್ ಸ್ಕೂಲಿನ ಇನ್ಸ್ಟ್ರಕ್ಟರ್ಸ್ ಇದ್ದಾರೆ, ಆಶಾ ಕಾರ್ಯಕರ್ತರಿದ್ದಾರೆ, ನಮ್ಮ ಸ್ಕಿಲ್ ಸ್ಕೂಲಿನ ಶಿಕ್ಷಕರಿದ್ದಾರೆ, ನಿಮಗೂ ಸ್ವಾಗತ ಬಯಸಿದ್ದೇನೆ. ಹಾಗೆ ಸುರೇಶ್ ರವರು ವಿಶೇಷವಾಗಿ ನಮ್ಮ ಅತಿಥಿ ಇದ್ದಾರೆ. ನವ ಕರ್ನಾಟಕ ಒಂದು ದೊಡ್ಡ ಪಬ್ಲಿಕೇಶನು, ಇದರ ಮಂಗಳೂರಿನ ನಿರ್ವಾಹಕರಾಗಿರುವಂಥ ಸುರೇಶ್ ಇದ್ದಾರೆ, ಅವರು ಪ್ರಗತಿಪರ ಚಿಂತಕರು ಕೂಡ ಅವರು. ಹಾಗಾಗಿ ನಿಮಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಸೈಂಟ್ ಅಲೋಸಿಯಸ್ ಕಾಲೇಜಿನ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳಿದ್ದಾರೆ, ಜಾತ ನಡೆಸಿಕೊಂಡು ಬಂದವರು ಸೈಂಟ್ ಅಲೋಸಿಯಸ್ನ ವರುಣ್, ಕರೆಕ್ಟ್ ಅಲ್ಲ, ವರುಣ್ ಮತ್ತು ಫಾದರ್ ರಾಕೇಶ್ ಕುಮಾರ್ ಅವರಿದ್ದಾರೆ, ನಿಮಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲ ಸ್ಕಿಲ್ ಸ್ಕೂಲಿನ ವಿದ್ಯಾರ್ಥಿಗಳು, ನವಗ್ರಾಮದ ನಿವಾಸಿಗಳು, ಇಲ್ಲಿ ಸೇರಿರೋ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವ ಸ್ವಾಗತವನ್ನು ಕೋರ್ತಾ ಮುಂದಕ್ಕೆ ಶಿನಶೆಟ್ಟು ನಿರ್ವಹಿಸಬೇಕಂತ ಕೇಳ್ಕೊಳ್ತೀನಿ. ಸಂವಿಧಾನವೇ ನಮ್ಮ ಶಕ್ತಿ, ಸಂವಿಧಾನವೇ ನಾವೆಲ್ಲರೂ ನಮ್ಮ ಸಂವಿಧಾನವನ್ನು ಓದಬೇಕು, ಅರ್ಥೈಸಿಕೊಳ್ಳಬೇಕು, ಸಂವಿಧಾನದ ಮೂಲ ತತ್ವಗಳನ್ನು ಮೈಗೂಡಿಸಿಕೊಳ್ಳಬೇಕು, ಅದರಂತೆ ನಡೆದುಕೊಳ್ಳಬೇಕು, ಸಂವಿಧಾನದ ಆಶಯಗಳನ್ನು ಬದುಕಿನ ವಿಧಾನವನ್ನಾಗಿಸಿಕೊಳ್ಳಬೇಕು, ಸಂವಿಧಾನದ ಪ್ರತಿಯೊಂದು ಆಶಯವನ್ನು ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನಿಸಬೇಕು, ಸಂವಿಧಾನ ಎದುರಿಸುತ್ತಿರುವ ಸವಾಲುಗಳನ್ನು ಹಿಮ್ಮೆಟ್ಟಿಸಲಿಕ್ಕೆ ಸಂಕಲ್ಪಿಸಬೇಕು. ಇವತ್ತು ನಾವು 75ನೇ ಗಣರಾಜ್ಯೋತ್ಸವವನ್ನು ಇಸ್ಮಾಯಿಲ್ ಅವರ ಮನೆ ಅಂಗಳದಲ್ಲಿ ಆಚರಿಸ್ತಾ ಇರುವುದು. ಯಾಕೆ ಆಚರಿಸಿದ್ವಿ ಅಂದರೆ, ಇಸ್ಮಾಯಿಲ್ ಅವರು ಒಬ್ಬರು ಗಾಂಧಿವಾದಿಯಾಗಿ, ಅಹಿಂಸಾವಾದಿಯಾಗಿ ಈ ನಮ್ಮ ಬಾಳೆಪುಣಿಯಲ್ಲಿ ಒಂದು ಖ್ಯಾತಿ ಪಡೆದವರು. ಅವರ ಮನೆ ಸಂಪೂರ್ಣ ಸಾಕ್ಷರ ಮನೆ, ಸ್ವಚ್ಛ ಮನೆ, ಸೋಲಾರ್ ಮನೆ, ಹಸಿರು ಮನೆ, ಜಲಸಾಕ್ಷರ ಮನೆ, ತ್ಯಾಜ್ಯ ಗುಂಡಿಯನ್ನು ಹೊಂದಿ ಕಸವನ್ನು ಮೂಲದಲ್ಲೇ ಹಸಿ, ಒಣ, ಅಪಾಯಕಾರಿ ಕಸವನ್ನು ವಿಂಗಡಿಸಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವಂಥ ಒಂದು ಮನೆ. ಪ್ಯಾಂಪರ್ಸನ್ನು ಕೂಡ ಒಂದು ಕಾಂಪೋಸ್ಟಿಂಗ್ ಮೆಥಡಲ್ಲಿ ಇತ್ಯರ್ಥ ಮಾಡಿ ಈ ಮನೆಯಲ್ಲಿ ಒಂದು ಶಕ್ತಿ ನೆಲೆ ಊರುವಂತೆ ಮಾಡಿದ ವ್ಯಕ್ತಿ ಇಸ್ಮಾಯಿಲ್ ಕಣಂತೂರು. ಈ ಗ್ರಾಮದ ಎಲ್ಲರಿಗೂ ಗೌರವಕ್ಕೆ ಪಾತ್ರರಾದವರು, ಒಂದು ಆದರ್ಶ ವ್ಯಕ್ತಿ. ಅವರಿಗೆ ಮಾನ್ಯ ರಮೇಶ್ ಅಣ್ಣನವರು ನಮ್ಮ ಜನಶಿಕ್ಷಣ ಟ್ರಸ್ಟ್ನ ಎಲ್ಲ ಕಾರ್ಯಗಳಲ್ಲಿ ಮುಖ್ಯ ಪಾಲುದಾರರು, ಸಲಹೆಗಾರರು. ಅವರು ಈಗ ಸಂವಿಧಾನ ಪುಸ್ತಕವನ್ನು ಇಸ್ಮಾಯಿಲ್ ಅವರಿಗೆ ನೀಡಿ ನಮ್ಮ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಸರ್ ನಿಂತ್ಕೊಳ್ಳಿ ಸರ್ ನಿಂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಈ ಸಂವಿಧಾನದ ಪೀಠಿಕೆಯನ್ನು ಓದುವಂತೆ ಕೋರುತ್ತೇನೆ. ಇಸ್ಮಾಯಿಲ್ ಸ್ಕಿಲ್ ಸ್ಕೂಲ್ ವಿದ್ಯಾರ್ಥಿನಿ. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯನ್ನು, ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಸಂಸ್ಕೃತಿ ಜನರ ಹೃದಯ ಮತ್ತು ಆತ್ಮದಲ್ಲಿ ನೆಲೆಸಿದೆ ಅಂದವರು ಮಹಾತ್ಮ ಗಾಂಧೀಜಿಯವರು. ಈಗ ನಾವೆಲ್ಲರೂ ಒಂದು ಮತದಾರರ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿ ನಾವು ಮುಂದೆ ಹೋಗುವಂತಹದ್ದು. ನಿನ್ನೆ ರಾಷ್ಟ್ರೀಯ ಮತದಾರರ ದಿನಾಚರಣೆ. ರಾಷ್ಟ್ರೀಯ ಮತದಾರರ ದಿನಾಚರಣೆ ನಿನ್ನೆ ಆಗಿದೆ. ಇವತ್ತು ಗಣರಾಜ್ಯೋತ್ಸವ ದಿನಾಚರಣೆ. ಈಗ ನಾವೆಲ್ಲ ಎದ್ದು ನಿಂತು 2 ನಿಮಿಷ ಈ ಮತದಾರರ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಬೇಕು ಎಂದು ನಿಮ್ಮ ಹತ್ರ ಕೋರುತ್ತೇನೆ. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಮುಂಬರುವ ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ
ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಮುಂದೆ ಮಾನ್ಯ ರಮೇಶ್ ಅಣ್ಣನವರು ಗಣರಾಜ್ಯೋತ್ಸವದ ಸಂದರ್ಭದ ಸಂದೇಶವನ್ನು ನೀಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಶಿಕ್ಷಣ ಟ್ರಸ್ಟಿನ ನಿರ್ದೇಶಕರುಗಳಾದ ಶ್ರೀನಶೆಟ್ಟಿ ಹಾಗೂ ಕೃಷ್ಣಮೂಲ್ಯನವರೇ, ಹಾಗೆಯೇ ಇಲ್ಲಿ ಇಸ್ಮಾಲಿ ಬ್ಯಾದಿಯವರ ಒಂದು ಮನೆಯಲ್ಲಿ ಸೇರಿರುವಂತಹ ಎಲ್ಲ ಗಣರಾಜ್ಯೋತ್ಸವಕ್ಕೆ ಒಂದು ಗಣರಾಜ್ಯೋತ್ಸವವನ್ನು ಒಂದು ವಿಜೃಂಭಣೆಯಿಂದ ನಡೆಸಲಿಕ್ಕೆ ಸೇರಿದಂತಹ ಎಲ್ಲ ಮಹನೀಯರೇ, ತುಂಬ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ನಾವು ಇಲ್ಲಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ನಮ್ಮ ಭಾರತ ಬಹಳ ವಿವಿಧತೆಯಿಂದ ಕೂಡಿದಂತಹ ಹಲವು ಜಾತಿ, ಹಲವು ಮತಗಳಿಂದ ಸೇರಿದಂತಹ ಭಾರತ. ಈ ಒಂದು ಭಾರತದಲ್ಲಿ ನಾವು ಒಂದೇ ಮನಸ್ಸಿನಿಂದ ಎಲ್ಲರೂ ಅವರವರ ಹಕ್ಕುಗಳನ್ನು ಹಿಡಿದುಕೊಂಡು ನಾವು ಬಹಳ ಒಂದು ಸುಂದರವಾದ ಜೀವನವನ್ನು ಇಲ್ಲಿ ನಡೆಸ್ತಾ ಬಂದಿದ್ದೇವೆ. ಇದು ನಮ್ಮ ಈ ಒಂದು ಅಂಬೇಡ್ಕರ್ ರಚಿಸಿದಂತಹ ಸಂವಿಧಾನ ಇದಕ್ಕೆ ಮೂಲ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು ಸಂವಿಧಾನ, ಎಲ್ರಿಗೂ ಸರಿ ಹೋಗುವಂತಹ ಒಂದು ಸಂವಿಧಾನವನ್ನು ರೂಪಿಸಿ ನಾವೆಲ್ಲರೂ ಈ ಕಾನೂನನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅಳವಡಿಸಿಕೊಂಡು ಅಣ್ಣ ತಮ್ಮಂದಿರಂತೆ ನಾವು ಜೀವನವನ್ನು ಸಾಗಿಸ್ತಾ ಬಂದಿದ್ದೇವೆ. ಇನ್ನೂ ಕೂಡ ಕೆಲವು ನ್ಯೂನತೆಗಳು ನಮ್ಮಲ್ಲಿ ಇವೆ. ಅದನ್ನು ಸರಿಪಡಿಸಿಕೊಂಡು ನಾವು ದೇಶದ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸೋಣ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು ಸರ್. ನಮ್ಮ ನ್ಯೂನ್ಯತೆಗಳು, ಅದು ನಮ್ಮ ವೈಯಕ್ತಿಕ ನ್ಯೂನ್ಯತೆ ಇರ್ಬೋದು, ದೇಶದ ನ್ಯೂನ್ಯತೆ ಇರ್ಬೋದು. ವೈಯಕ್ತಿಕ ಮತ್ತು ದೇಶದ ನ್ಯೂನ್ಯತೆಯನ್ನು ಕಡಿಮೆ ಮಾಡಿ ಇನ್ನೂ ನಾವು ಹೆಚ್ಚು ಶಕ್ತಿವಂತರಾಗಿ ಒಂದು ಒಳ್ಳೆಯ ಬದುಕು, ಮಾನವೀಯ ಬದುಕು, ಸುಂದರ ಬದುಕು ನಾವು ಮಾಡಬೇಕು ಅಂತ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ರಿ ಸರ್. ತಮಗೆ ಧನ್ಯವಾದಗಳು. ಈಗ ರಾಧಣ್ಣನವರು ಲಯನ್ಸ್ ಕ್ಲಬ್ಬಿನ ವಿಶೇಷ ಜವಾಬ್ದಾರಿ ಹೊತ್ತಿರುವವರು, ಅವರು ನಮ್ಮ ಶಶಿಧರ್ ಪೊಯ್ಯತ್ತ ಬೈಲ್ ಅವರಿಗೆ ಸಂವಿಧಾನ ಪುಸ್ತಕ ವಿತರಿಸಿ ಸಂದೇಶ ಕೊಡಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಮಾನ್ಯ ಶಶಿಧರ್ ಪೊಯ್ಯತ್ತ ಬೈಲ್ ಪತ್ರಕರ್ತರಾಗಿದ್ದೀರಿ, ಈ ಪುಸ್ತಕ ಸ್ವೀಕರಿಸಲು ಕೇಳಿಕೊಳ್ಳುತ್ತೇನೆ. ಕೃಷ್ಣ ಸರ್, ಥ್ಯಾಂಕ್ ಯು. ರಾಧಣ್ಣ, ಸರಿ ಸರ್, ಇದು ಸ್ವಲ್ಪ ಕನ್ನಡ ರಾಜ್ಯೋತ್ಸವದ ಈ ಗಣರಾಜ್ಯೋತ್ಸವದ ಸುಸಂದರ್ಭದಲ್ಲಿ ಎಲ್ಲ ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಈ ಇಸ್ಮಾಯಿಲ್ ಅವರ ಮನೆಯಲ್ಲಿ, ಈ ಮನೆ ಅಂಗಳದಲ್ಲಿ ನಾವು ಈ ಕನ್ನಡ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಪರಿಸರ ಸ್ನೇಹಿಯಾಗಿ ಪರಿಸರದಲ್ಲಿ ತನ್ನ ಛಾಪನ್ನು ಮೂಡಿಸಿಕೊಂಡು ಒಂದು ಗಾಂಧಿವಾದಿಯಾಗಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಈ ಕೆಲಸವನ್ನು ಮಾಡ್ತಿರುವಂಥ ಇಸ್ಮಾಯಿಲ್ ಅವರಿಗೆ ಮೊದಲಾಗಿ ಅಭಿನಂದನೆಗಳು. ಅದೇ ರೀತಿ ಪ್ರೆಸ್ ಕ್ಲಬ್ ಗೌರವವನ್ನು ಪಡೆದು ಈ ಪರಿಸರಕ್ಕೆ ಮಾಹಿತಿಯನ್ನು ಕೊಡುತ್ತಾ ನಮ್ಮ ಈ ತಾಲೂಕಾಗಿರಲಿ, ಬಾಳೆಪುನಿ ಗ್ರಾಮವನ್ನು ಒಂದು ಸ್ವಚ್ಛ ಗ್ರಾಮವನ್ನಾಗಿಸುವ ನಿಟ್ಟಿನಲ್ಲಿ ಪರಿಸರಕ್ಕೆ ಪ್ರೇರೇಪಿತರಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಿರುವಂಥ ಶ್ರೀನಶೆಟ್ಟಿ ಕೃಷ್ಣಮೂಲ್ಯರಿಗೆ ಅಭಿನಂದನೆಗಳು. ನಾವು ಇವಾಗಲೇ ಹೇಳಿದರು, ನಾವು ನಮ್ಮ ಸಂವಿಧಾನವನ್ನು ಅನುಸರಿಸಿಕೊಂಡು ಹೋಗಬೇಕು, ನಮ್ಮ ಹಕ್ಕುಗಳನ್ನು ನಾವು ತಿಳ್ಕೊಳ್ಬೇಕು. ಇದು ನಮಗೆ ನಿಜವಾಗಿಯೂ ತಿಳಿಯಬೇಕಾದಂಥ ವಿಚಾರ. ನಮಗೆ ನಾವು ಮತ ಚಲಾವಣೆ ಮಾಡುವುದಿರಲಿ, ನಮಗೆ ಪರಿಸರದಲ್ಲಿ ಸ್ವಾತಂತ್ರ್ಯವಿರಲಿ, ಯಾವುದೇ ಇದ್ದರೂ ಅದನ್ನು ನಾವು ಪಡೆಯುವಂಥ ಹಕ್ಕು ನಮ್ಮದಾಗಿರಬೇಕು. ಸಮಾಜ ಸರ್ವಧರ್ಮ ಸಮನ್ವಯ ಸಮಾಜ. ನಾವೆಲ್ಲರೂ ಎಲ್ಲ ಜಾತಿಯವರು ಇಲ್ಲಿ ಒಗ್ಗೂಡು ಎಲ್ಲರೂ ಒಟ್ಟಾಗಿ ನಾವು ನಮ್ಮ ದಿನವನ್ನು ಕಳೀತಾ ಇದ್ದೇವೆ. ಎಲ್ರಿಗೂ ಈ ಸಂದರ್ಭದಲ್ಲಿ
ಒಟ್ಟಾಗಿ ಮುಂದುವರಿದರೆ ಸಮಾಜ ಯಾವುದೇ ರೀತಿಯ ತೊಂದರೆ ಇಲ್ಲದೆ, ಯಾವುದೇ ಆಕಾಂಕ್ಷೆ ಇಲ್ಲದೆ ನಡೆಯುವುದಕ್ಕೆ ಪ್ರೇರಣೆಯಾಗ್ತದೆ. ಅದೇ ರೀತಿ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಮಾನ್ಯ ನರಸಣ್ಣವರು ಅವರು ದೊಡ್ಡ ಮನಸ್ಸಿನ ವ್ಯಕ್ತಿ. ಅವರ ಮನೆಗೆ ನಾವು ಇತ್ತೀಚೆಗೆ ಭೇಟಿ ಕೊಟ್ಟಿದ್ದೆ. ಒಂದು ಕಾರ್ಯಕ್ರಮ, ಒಂದು ಕಲಾ ಸೇವೆಯ ಕಾರ್ಯಕ್ರಮ. ಅದು ಹೋದಾಗ ನನಗೆ ಬಹಳ ಒಂದು ಸಂತೋಷ ಆಯಿತು. ಅದು ದೊಡ್ಡ ಮನೆ, ಇದೇ ಥರ ಇದೊಂದು ಚಿಕ್ಕ ಮನೆಯಾಗಿ ಹಸಿರು ಮಾದರಿ ಮನೆ ಆದರೆ ಅದು ದೊಡ್ಡ ಮನೆಯಾಗಿ, ಒಂದು ಹಸಿರು ಸ್ವಚ್ಛ ಮನೆಯಾಗಿ ಇರುವಂಥದ್ದು. ಅದು ಈ ದೊಡ್ಡ ಮನೆಯ ಪ್ಲಾಸ್ಟಿಕ್ ಮುಕ್ತ ಮನೆಯಾಗಿ ಘೋಷಿಸಲ್ಪಟ್ಟ ಮೊದಲ ಮನೆ, ಪ್ಲಾಸ್ಟಿಕ್ ಮುಕ್ತ ಮನೆ. ಆ ದೊಡ್ಡ ಕಾರ್ಯಕ್ರಮಕ್ಕೆ ಆ ಊಟದ ವ್ಯವಸ್ಥೆ ಮಾಡುವವರೆಲ್ಲ ಕೆಲವೆಲ್ಲ ಪ್ಲಾಸ್ಟಿಕ್ ಲೋಟ ಗೀಟ ತಂದಿದ್ದರಂತೆ. ಅದನ್ನೆಲ್ಲ ಅವರು ಬದಿಗಿರಿಸಿ ಎಲ್ಲ ಸ್ಟೀಲು ಲೋಟ ತಟ್ಟೆ ಎಲ್ಲ ತಂದು ಆ ಸ್ಥಳದಲ್ಲೇ ಮಾಡಿ ಅಲ್ಲಿ ಬೋರ್ಡು ಕೂಡ ಹಾಕಿದಂಥ ಮೊದಲ ಮನೆ. ಅದಲ್ಲದೆ ಒಂದು ಔಷಧಿ ಗಿಡ, ಸಿಂಹರೂಪ ಔಷಧಿ ಗಿಡ ನೆಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಬಾಳೆಪುಣಿ 2000 ಮನೆಗಳಲ್ಲಿ ಕೂಡ ಆ ಸಿಂಹರೂಪ ಕ್ಯಾನ್ಸರ್ ರೋಗವನ್ನು ತಡೆಯುವಂಥ ಸಿಂಹರೂಪ ಗಿಡ ಪ್ರತಿ ಮನೆಯಲ್ಲಿ ನಡುವ ರೀತಿಯ ಒಂದು ಸಂಕಲ್ಪ ಅವರು ಮಾಡಿದ್ದಾರೆ, ನಾವು ಮಾಡಿದ್ದೇವೆ. ಉತ್ತಮ ಸಂದೇಶ ಕೊಟ್ಟಿದ್ದು ತಮಗೆ ಧನ್ಯವಾದಗಳು. ಮತ್ತು ನಿಮ್ಮ ಆ ಕಾರ್ಯಕ್ರಮಕ್ಕೆ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಆ ಕಾರ್ಯಕ್ರಮಕ್ಕೆ ಹೋಗುವ ರೀತಿಯಲ್ಲಿ ಅವರು ಸಂಘಟನೆ ಮಾಡಿದ್ದಾರೆ. ವರ್ಲ್ಡ್ ಕ್ಲಾಸ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಅದು ಅಲ್ಲಿಂದ ಯಕ್ಷಗಾನ ಆಗ್ತಾ ಇರ್ತದೆ, ಇಲ್ಲಿ ಊಟ ಮಾಡ್ತಾ ಇರುವುದು, ಎಲ್ಲ ಜಾತಿ ಧರ್ಮದ ಬಂದು ಹೋಗುವುದು, ಅದು ವಿಶೇಷ. ಎಲ್ಲ ಜಾತಿ ಧರ್ಮದ ಒಟ್ಟಾಗಿರುವುದು ಅದು ಭಾರತ. ಭಾರತ ಪ್ರಜಾಪ್ರಭುತ್ವದ ತಾಯಿ ಅಂತ ಹೇಳುವುದು. ಭಾರತವು ಹೇಳುತ್ತೆ, ಜಗತ್ತು ಹೇಳುತ್ತೆ, ಭಾರತ ಪ್ರಜಾಪ್ರಭುತ್ವದ ತಾಯಿ. ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳೇ. ಈಗ ನಮ್ಮ ಅಭಿವೃದ್ಧಿ ರಾಜಕೀಯ ಮಾಡುವವರು ಹೈದರ್ ಅವರು, ಎಲ್ರಿಗೂ ಸಲ್ಲುವ ವ್ಯಕ್ತಿ. ಅವರು ಈಗ 2 ಸ್ಕೌಟ್ ವಿದ್ಯಾರ್ಥಿಗಳಿಗೆ ಸಂವಿಧಾನ ಪುಸ್ತಕ ವಿತರಿಸಿ ಮತ್ತೆ ಸಂದೇಶ ಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. 2 ವಿದ್ಯಾರ್ಥಿಗಳು ಬನ್ನಿ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ನಮಗೆಲ್ಲರಿಗೂ ಆದರಣೀಯರು, ಸಮಾಜಮುಖಿ ಚಿಂತಕರು, ಒಂದು ಸಾಮಾಜಿಕ ಹಿನ್ನೆಲೆಯಿಂದ ಬಂದ ನಾನು ಯಾವತ್ತೂ ಅಭಿಮಾನ ಪಡ್ತಕ್ಕಂಥ ಗೌರವಾನ್ವಿತ ರಮೇಶ್ ಶೇಣವರವರೇ, ಈ ಒಂದು ಕಾರ್ಯಕ್ರಮದ ಯಶಸ್ಸಿನ ಹಿಂದಿರ್ತಕ್ಕಂಥ ಪ್ರಶಸ್ತಿಗೆ ಹೋಗದೆ ಪ್ರಶಸ್ತಿ ತನ್ನ ಬಳಿಗೆ ಬರುವಂಥ ರೀತಿಯಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಸಮಾಜಮುಖಿಯಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥ ಸೀನಶೆಟ್ಟಿ ಹಾಗೂ ಕೃಷ್ಣಮೂಲ್ಯರವರ ನೇತೃತ್ವಕ್ಕೆ ನಾನು ವಿಶೇಷವಾದಂಥ ಗೌರವವನ್ನು ಸಲ್ಲಿಸಿಕೊಂಡು, ನನಗೆ ಆದರಣೀಯರಾದಂಥ ಇನ್ನೋರ್ವ ಸಾಮಾಜಿಕ ಹುರಿಯಾಳು ಇತ್ತೀಚೆಗೆ ತನ್ನ ಮನೆಯಲ್ಲಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯವರ ಯಕ್ಷಗಾನವನ್ನು ನಿರ್ವಹಿಸಿ ಎಲ್ಲ ವರ್ಗದ ಜನರನ್ನು ಸ್ವೀಕರಿಸಿ ಬಹಳ ಆತಿಥ್ಯವನ್ನು ನೀಡಿ ಗೌರವದಿಂದ ಕಂಡು ನಾಡಿನ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಹಿನ್ನೆಲೆಗೆ ಬೆಳಕನ್ನು ಚೆಲ್ಲಿಕೊಟ್ಟಂಥ ರಾಧಾಕೃಷ್ಣರಯ್ಯವರ ಉಪಸ್ಥಿತಿಗೆ ನಾನು ಗೌರವವನ್ನು ಸಲ್ಲಿಸಿಕೊಂಡು, ಒಬ್ಬ ಬಡ ಕುಟುಂಬದಿಂದ ಬಂದು ಸಮಾಜ ನನಗೆ ಏನು ಕೊಡುತ್ತದೋ ನಾನು ಕೂಡ ಸಮಾಜಕ್ಕೆ ಏನಾದರೂ ಕೊಡಬೇಕೆಂಬ ನಿಟ್ಟಿನಲ್ಲಿ ಜನಶಿಕ್ಷಣ ಟ್ರಸ್ಟ್ನೊಂದಿಗೆ ಗುರುತಿಸಿಕೊಂಡು ಒಬ್ಬ ಪ್ರಬುದ್ಧತೆಯನ್ನು ಮೆರೆದಂಥ ಇಸ್ಮಾಯಿಲ್ ರವರು ಅವರ ಉಪಸ್ಥಿತಿ ಗೌರವವನ್ನು ಸಲ್ಲಿಸಿಕೊಂಡು, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆದರಣೀಯ ಸಮಾಜಮುಖಿ ಚಿಂತಕರು, ಮಹಿಳೆಯರು, ಮಹನೀಯರು ಮತ್ತು ಮಕ್ಕಳ ಉಪಸ್ಥಿತಿ ಗೌರವವನ್ನು ಸಲ್ಲಿಸಿಕೊಂಡು ಎಲ್ಲ ಒಳ ಆಳವನ್ನು ವಿವರಿಸಿದರು. ಅವರು ವಿವರಿಸಿದ ರೀತಿಯಲ್ಲಿ 4 ಮಾತುಗಳಿರ್ಬೋದು. ಆ 4 ಮಾತುಗಳಲ್ಲಿ ಸಂವಿಧಾನದ ಎಲ್ಲ ಒಳ ಆಳವು ಅಲ್ಲಿ ಒಳಗೊಂಡಿತ್ತು. ನಾನು ಇಷ್ಟನ್ನೇ ಹೇಳಬಲ್ಲೆ, ಇವತ್ತು ಸಂವಿಧಾನದ ವಾರ್ಷಿಕೋತ್ಸವ ಅಂತ. ನಿಜ ಅರ್ಥದಲ್ಲಿ ಹೇಳಬೇಕಿದ್ರೆ ಇದು ಮನೆ ಮನೆಗೂ ತಲುಪಬೇಕಾದಂಥ ವಾತಾವರಣ ಇದು ಇಲ್ಲಿ ಸೃಷ್ಟಿಯಾಗಿದೆ. ಇದಕ್ಕೆ ಜನಶಿಕ್ಷಣ ಟ್ರಸ್ಟಿನ ಎಲ್ಲ
ಸಹೋದರ ಸಹೋದರಿಯರಿಗೆ ನನ್ನ ಕೃತಜ್ಞತೆಗಳು. ಇಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸುವಾಗ ಅಲ್ಲಿ ಸಾಂಸ್ಕೃತಿಕ ವೈಭವಗಳನ್ನು ವೀಕ್ಷಿಸ್ತಾ ಇರ್ತೇವೆ, ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಸ್ವಾದಿಸ್ತಾ ಇರ್ತೇವೆ. ಅದರಲ್ಲಿ ಪಾಲ್ಗೊಂಡು ಅದನ್ನು ನೋಡಿ ನಲಿವುಗಳೊಂದಿಗೆ ಅದನ್ನು ಒಬ್ಬರೊಬ್ಬರು ಕುಶಲೋಪರಿಯಿಂದ ಹಂಚಿಕೊಳ್ಳುವಂಥ ರೀತಿಯನ್ನು ನಾವು ಕಾಣ್ತೇವೆ, ಕಣ್ಮನ ಸೆಳೆಯುತ್ತದೆ. ಆದರೆ ಇಂಥ ಕಾರ್ಯಕ್ರಮಗಳು ನಡೆಯುವಾಗ ನಮಗೆ ಆ ರೀತಿಯ ಭಾವನೆಗಳು ನಮ್ಮಲ್ಲಿ ಬರುವುದಿಲ್ಲ. ನಗಬೇಕು, ಒಂದು ರೀತಿ ಉತ್ಸಾಹದಿಂದ ಇರಬೇಕಂತ ಬರುವುದಿಲ್ಲ. ಆದರೆ ಅದು ಬರಬೇಕು. ಯಾಕೆ ಬರಬೇಕಂತ ಹೇಳಿದರೆ, ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿಮಗೆ ಯಾವುದೇ ರೀತಿಯಲ್ಲಿ ಹೇರಲ್ಪಡುವಂಥ ಕಾರ್ಯಕ್ರಮಗಳು ಇದಲ್ಲ. ಇಲ್ಲಿ ನಾವು ಕುಳಿತುಕೊಂಡು ನಿಮಗೆ ದೊಡ್ಡ ಹೊರೆಯನ್ನಾಗಿ ನಿಮ್ಮನ್ನು ಮಾಡುವಂಥ ಕಾರ್ಯಕ್ರಮಗಳು ಇದಲ್ಲ. ಒಂದು ರೀತಿಯ ವಿಚಾರ ಮಂಥನಗಳು ನಡೆಯಬೇಕು. ಆ ವಿಚಾರ ಮಂಥನಗಳಲ್ಲಿ ನಾವು ನಮ್ಮ ಮಕ್ಕಳು ನಾಳಿನ ಸಂದರ್ಭದಲ್ಲಿ ಸಮಾಜಕ್ಕೆ ಏನನ್ನು ಕೊಡ್ತೇವೆ ಅನ್ನೋದರ ಮೇಲೆ ಈ ಕಾರ್ಯಕ್ರಮದ ದೃಷ್ಟಿಕೋನ ಅಡಗಿದೆ ಎಂಬುದನ್ನು ನಾವು ಊಹಿಸಬಲ್ಲೆವು. ನಮ್ಮ ಮಕ್ಕಳು, ನಮ್ಮ ಯುವಕರು ನಾಳೆ ಸಮಾಜಕ್ಕೆ ಏನನ್ನು ಕೊಡ್ತಾರೆ, ಸಮಾಜದಲ್ಲಿ ಯಾವ ರೀತಿಯ ವ್ಯಕ್ತಿತ್ವದಲ್ಲಿ ಇರ್ತಾರೆ ಅನ್ನೋದು ಈ ಕಾರ್ಯಕ್ರಮದ ಒಂದು ಯಶಸ್ಸಿನ ಗುಟ್ಟು ಕೂಡ ಹೌದು ಎಂಬುದಾಗಿ ನಾನು ಭಾವಿಸ್ತೇನೆ. ನೋಡಿರ್ಬೋದು, ರಾಮಕೃಷ್ಣ ಪರಮಹಂಸರು ನದಿ ತಟದಲ್ಲಿ ವಿವರಿಸಿದಂಥ ಸಂದರ್ಭದಲ್ಲಿ ಒಬ್ಬ ಮಾಂತ್ರಿಕ ಎದುರಾಗ್ತಾನೆ. ಆ ಮಾಂತ್ರಿಕ ರಾಮಕೃಷ್ಣ ಪರಮಹಂಸರಲ್ಲಿ ಕೇಳ್ತಾನೆ, ನಾನು ಈ ನದಿಯ ತಟವನ್ನು ಈಜಬಲ್ಲೆ, ದಡವನ್ನು ಸೇರಬಲ್ಲೆ, ಆದರೆ ನಿಮ್ಮಿಂದ ಇದು ಸಾಧ್ಯವಾ ಅಂತ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೀನೇನು ಆ ನದಿಯನ್ನು ದಾಟಿ ಹೋಗ್ತಿ, ಆದರೆ ನಿನ್ನ ಜೊತೆ 10 ಮಂದಿಯನ್ನು ನಿನಗೆ ದಾಟಿಸಲು ಸಾಧ್ಯ ಇದೆಯಾ ಅಂತ. ಆಗ ಮಾಂತ್ರಿಕ ಹೇಳ್ತಾನೆ, ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ. ಹಾಗಾದರೆ ನೀನು ಸರಿಯಾದ ಹೆಜ್ಜೆಯಲ್ಲಿಲ್ಲ. ನಿನಗಿಂತ ಅಂಬಿಗೆ ಎಷ್ಟೋ ಲೇಸು. ಅವ 10 ರೂಪಾಯಿ ತೆಗೆದುಕೊಂಡು 50 ಜನರನ್ನು ದಿನದಲ್ಲಿ ನದಿಯನ್ನು ದಾಟಿಸ್ತಾನೆ. ಇನ್ನೊಬ್ಬರಿಗೆ ಉಪಯೋಗವಾಗದಂಥ ವಿದ್ಯೆ ಅದು ನಾವು ಕಲಿತರೇನು ಕಲಿದಿದ್ದರೇನು ಅಂತಕ್ಕಂಥ ಮಾತನ್ನು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಇದನ್ನು ನಾನು ಯಾಕೆ ಇಲ್ಲಿ ಉಲ್ಲೇಖಿಸ್ತೇನೆ ಅಂತ ಹೇಳಿದರೆ, ಜನಶಿಕ್ಷಣ ಶ್ರೀನಶೆಟ್ಟಿ ಮತ್ತು ಕೃಷ್ಣಮೂಲ್ಯರು ಒಂದು ಸಂಸ್ಥೆಯನ್ನು ರೂಪಿಸಿಕೊಂಡು ಸಮಾಜಮುಖಿಯಾಗಿ ಏನು ಅವರು ಜ್ಞಾನವನ್ನು ಪಡೆದಿದ್ದಾರೋ ಆ ಜ್ಞಾನವನ್ನು ಇನ್ನೊಬ್ಬರಿಗೆ ದಾರಿ ಇರುವಂಥ ರೀತಿ ಇದು ದೊಡ್ಡದು, ಇದು ಬೆಲೆ ಕಟ್ಟಲು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇದರ ಉಲ್ಲೇಖ. ಜ್ಞಾನದಿಂದ ಎಲ್ಲವನ್ನು ಸಾಧಿಸಬೇಕು. ಶಿಕ್ಷಣ ಸುಶಿಕ್ಷಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡೋದರಲ್ಲಿ ಮಾತ್ರವಾದಂಥ ಪಾತ್ರವನ್ನು ವಹಿಸ್ತದೆ ಎಂಬುದನ್ನು ನಾವು ನೋಡಿದಂಥ ಲೆಕ್ಕಾಚಾರಗಳು. ನೀವು ಕೇಳಿರ್ಬೋದು, ಸಿದ್ದೇಶ್ವರ ಶ್ರೀಗಳನ್ನು ನೀವು ಕೇಳಿರ್ಬೋದು. ಇತ್ತೀಚೆಗೆ ಅವರು ದೈವಾಧೀನರಾದರು. ಅವರನ್ನು ಬೀಳ್ಕೊಡುವಂಥ ಹೋಗುವಂಥ ಸಂದರ್ಭದಲ್ಲಿ ಸೇರಿದ ಜನ 25 ಲಕ್ಷ. ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು? ಅವರೊಂದು ಧಾರ್ಮಿಕ ಪರಂಪರೆಯಿಂದ ಬಂದವರಲ್ಲ, ದೊಡ್ಡ ಪೀಠಾಧಿಪತಿಗಳಲ್ಲ, ಅವರಲ್ಲಿ ಯಾವುದೇ ಹಿನ್ನೆಲೆ ಇಲ್ಲ. ಕೇವಲ ಜ್ಞಾನದ ಅರಿವನ್ನು ಜನರಿಗೆ ತಲುಪಿಸುವಂಥ ರೀತಿಯಲ್ಲಿ ಲಕ್ಷಾಂತರ ಕುಟುಂಬದ ಬದುಕನ್ನು ಸುಶಿಕ್ಷಿತವಾಗಿಸಿದರು. ಅವರನ್ನು ಮುಖ್ಯವಾಹಿನಿಗೆ ತಂದರು. ಬೆಳಗ್ಗಿನ ಪ್ರವಚನದಲ್ಲಿ ಸೇರುವಂಥ ಜನ 12,000. ನಾವು ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗಿನ ಪ್ರವಚನದಲ್ಲಿ ಸೇರುವಂಥ ಜನ 12,000 ಹಳ್ಳಿಯ ಮುಗ್ಧ ಜನರು. ಅವರ ಪ್ರವಚನದಿಂದ ಲಕ್ಷಾಂತರ ಕುಟುಂಬಗಳ ಬದುಕು ಅದು ಎತ್ತರಕ್ಕೆ ಹೋಯಿತು. ಇದು ಇಂಥ ಜೀವನ ನಮ್ಮದಾಗಬೇಕು ಅಂತಕ್ಕಂಥ 1,30,00,000 ವ್ಯೂ ಆಗಿದೆ ಅವರ ಒಂದು ಟಾಕ್. ಅವರ ಪ್ರವಚನ 1,30,00,000 ಜನರು ನೋಡುವಂಥ ರೀತಿಯಾಗಿದೆ. ಅಂದರೆ ಎಷ್ಟು ಯಾವ ರೀತಿಯದ್ದಿರಬಹುದು. ಅವರ ಮಾತುಗಳಲ್ಲಿ ಆಡಂಬರ ಇರಲಿಲ್ಲ, ಅವರ ಮಾತುಗಳಲ್ಲಿ ಯಾವುದೇ ರೀತಿಯ ಅಲಂಕಾರಗಳಿರಲಿಲ್ಲ, ಅವರ ಮಾತುಗಳಲ್ಲಿ ವೈಡೂರ್ಯತೆಗಳಿರಲಿಲ್ಲ. ಕೇವಲ ಜ್ಞಾನದ ಅರಿವನ್ನು ಜನರಿಗೆ ತಿಳಿಸುವಂಥ ರೀತಿ ಅದನ್ನು. ಇವತ್ತು ನಾನು ಇಲ್ಲಿ ನಮ್ಮ HM ಇದ್ದಾರೆ, ಶಿಕ್ಷಕಿಯವರು, ಅಧ್ಯಾಪಿಕೆ ವೃಂದದವರು. ಇವರು ನಿಮ್ಮ ಮಕ್ಕಳಿಗೆ ಇವರು ಕಲಿಸ್ತಾರೆ. ನಾವೇನು ಮಾಡಬೇಕಾಗಿದೆ? ಅದನ್ನು ಅರಿಬೇಕು, ಕೇಳಬೇಕು. ಮನೆಯಲ್ಲಿ ಯಾವ ರೀತಿಯಲ್ಲಿ ಪಾಠ ಮಾಡಿದ್ದಾರೆ ಅಂತೇಳಿ ನಾವು ತಿಳಿಯುವಂಥ ರೀತಿ. ನೀವು ಕೂಡ ನಾಳೆ ಒಂದಲ್ಲ ಒಂದು ದಿನ ಸಮಾಜದಲ್ಲಿ ಗುರುತಿಸ್ತೀರಿ, ಸಮಾಜ ನಿಮ್ಮನ್ನು ಗುರುತಿಸ್ತದೆ. ಇದು ಇಂಥ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಬೇಕು. ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಪಾಲನೆ ಪಡೆಯಬೇಕು. ಆಟದ ಸಮಯದಲ್ಲಿ ಆಟವನ್ನೇ ಆಡಬೇಕು. ಕ್ರೀಡಾಂಗಣದಲ್ಲಿ ಕಾಲ ಕಳೆಯುವಂಥ ಸಮಯದಲ್ಲಿ ಕ್ರೀಡಾಂಗಣದಲ್ಲೇ ಕಾಲ ಕಳೆಯಬೇಕು, ಬಿಡಬೇಡಿ, ಕಳೆಯಲೇಬೇಕು. ಆ ಸಮಯದಲ್ಲಿ ನೀವು ಕ್ರೀಡಾಂಗಣದಲ್ಲಿ ಕಾಲ ಕಳೆಯದೇ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಅವಕಾಶಗಳು ಸಿಗುವುದಿಲ್ಲ. ಪಾಠದ ಸಮಯದಲ್ಲಿ ಪಾಠವನ್ನೇ ಕೇಳಬೇಕು, ಪಾಠದ ಸಮಯದಲ್ಲಿ ಆಡಬಾರ್ದು, ಆಟದ ಸಮಯದಲ್ಲಿ ಪಾಠವನ್ನು ಕೇಳಬಾರ್ದು. ಆ ರೀತಿಯ
ಜೀವನಗಳು, ಆ ರೀತಿಯ ವ್ಯವಸ್ಥೆಗಳು ನಮ್ಮದಾದರೆ ನಾವು ಸಮಾಜ ನಮ್ಮನ್ನು ಗುರುತಿಸಿದೆ ಅಂತಕ್ಕಂಥದ್ದು ನಾನು ಕಂಡುಕೊಂಡದ್ದು ಸತ್ಯ. ಈ ನಿಟ್ಟಿನಲ್ಲಿ ಏನೇ ಇರಲಿ ನಿಮ್ಮ ಸಮಾಜಮುಖಿ ಸೇವೆಗೆ ನನ್ನ ಕೃತಜ್ಞತೆಗಳು. ಇವತ್ತು ನಾನು ಕೂಡ ಏನಾದರೂ 2 ಮಾತುಗಳನ್ನು ಆಡಲು ಅವಕಾಶ ಸಿಕ್ಕಿದರೆ ಅದರ ಹಿನ್ನೆಲೆ, ಅದರ ಹಿಂದೆ ತುಂಬ ಕತೆ ಇದೆ. ಆ ಕಥೆಯಲ್ಲಿ ಬರುವಂಥ ವ್ಯಕ್ತಿಗಳಲ್ಲಿ ಇಲ್ಲಿ ಸೇರಿದಂಥ ಎಲ್ಲ ಸಮೂಹಗಳು ಕೂಡ ಇದೆ ಅಂತಕ್ಕಂಥ ಮಾತನ್ನು ಈ ಸಂದ ಹೇಳಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಹೈದರ್ ಖೈರಂಗಳವರು ಒಬ್ಬರು ಅಪರೂಪದ ರಾಜಕಾರಣಿ ಅಂತ ಹೇಳ್ಬೋದು. ಯುವ ರಾಜಕಾರಣಿ, ಒಂದು ಒಳ್ಳೆ ಭವಿಷ್ಯ ಇದೆ. ಸಿದ್ದೇಶ್ವರ ಸ್ವಾಮಿಗಳನ್ನು ನೆನಪಿಸಿಕೊಂಡ್ರಿ. ನಿಜವಾಗಿ ಯೂಟ್ಯೂಬಲ್ಲಿ ಏನನ್ನ ಬೇರೆ ಬೇರೆ ಕಥೆ ನೋಡಿದ್ರೆ ಅವರ ಪ್ರವಚನ ನೋಡಬೇಕು, ಕೇಳಬೇಕು, ತುಂಬ ನಿಮಗೆ ಮಾರ್ಗದರ್ಶನ ಸಿಗುತ್ತೆ. ಆ ಸ್ವಾಮಿಗಳು ಈಗಿಲ್ಲ, ಆದರೆ ಇದ್ದಾರೆ. ಅವರು ಇದ್ದಾರೆ. ಇನ್ನು ಕೆಲವು ಮಂದಿ ಇದ್ದಾರೆ, ಇದ್ದಾರೆ. ಒಳ್ಳೆಯ ವ್ಯಕ್ತಿ ಇದ್ದಾರೆ. ಒಳ್ಳೆಯ ಭವಿಷ್ಯ ನಿಮಗುಂಟು. ಇದೇ ಥರ ನೀವು ನಿಮ್ಮ ಒಂದು ತನವನ್ನು, ನಿಮ್ಮ ಗುಣವನ್ನು ಉಳಿಸಿಕೊಂಡರೆ ನಿಮ್ಮ ಭವಿಷ್ಯ ತುಂಬ ಒಳ್ಳೆಯದುಂಟು. ಯಾಕೆಂದರೆ ರಾಜಕೀಯ ಕ್ಷೇತ್ರ ನಿಮ್ಮಂಥವರ ಸಂಖ್ಯೆ ಈಗ ಬಹಳ ಕಡಿಮೆ ಉಂಟು. ಈ ರಾಜಕೀಯ ಕ್ಷೇತ್ರಗಳು ಶುದ್ಧ ಆಗಬೇಕು ಅಂದರೆ ಎಲ್ಲ ಶುದ್ಧ ಆಗಲಿಕ್ಕೆ ನಿಮ್ಮಂಥ ವ್ಯಕ್ತಿಗಳು ಬೇಕಾಗ್ತದೆ. ಧನ್ಯವಾದಗಳು ಸರ್ ತಮಗೆ. ಈಗ ಇನ್ನೊಬ್ಬರು ಬಂದು ಹೋಗಿ ಹೇಳಿದವರಿಗೆ, ಯಾರು ಪುಷ್ಪ, ಸ್ವಲ್ಪ ನಿಂತ್ಕೊಳ್ಳಿ. ಪುಷ್ಪ ಅವರು ಕಣಂತೂರು ಪುಷ್ಪ ಮತ್ತು ಕೇಶವ ಅವರು ಸ್ವಲ್ಪ ಈಗ ಒಂದು ಹೆಸರಿಗೆ ವಾಸಿಗೆ ಬರ್ತಾ ಇದ್ದಾರೆ. ಸ್ವಲ್ಪ ಮುಂದೆ ಬಂದುಬಿಡಿ. ಇವರ ಮನೆಗೆ ಹೋದರೆ ಒಂದು ವಿಶೇಷ ಮನೆ. ಆ ಮನೆಗೆ ನಾವು ಅತಿ ಶೀಘ್ರ ಹೋಗ್ಲಿಕ್ಕೆ ಉಂಟು. ಕೋಣ, ಕೋಳಿ, ಮೇಕೆ, ನೂರಾರು ಬಗೆಯ ಹೂ ಗಿಡಗಳು ಇರುವಂಥದ್ದು. ಇತ್ತೀಚೆಗೆ ಪ್ರಪ್ರಥಮವಾಗಿ ಒಂದು ಮಲ್ಲಿಗೆ ತೋಟವನ್ನು ನರೇಗಾದಲ್ಲಿ ಮಾಡಿದವರು. ನಾನು ಅವರಿಗೆ ಕೂಡ ಒಂದು ಪುಸ್ತಕ ಕೊಟ್ಟು ಅವರ ಮಾತನ್ನು ಕೇಳಲಿಕ್ಕಿದ್ದೇವೆ. ಮಾದರಿ ಮನೆಯವರು, ಸ್ವಚ್ಛ ಮನೆ, ಹಸಿರು ಮನೆ. ಹೇಳೋದಂದರೆ ನಮ್ಮ ಮನೆಯಲ್ಲಿ ಇಂಥದ್ದು ಮೀಟಿಂಗ್ ಆಗಿತ್ತು, ಮಲ್ಲಿಗೆ ಕೃಷಿದ್ದು. ಮಲ್ಲಿಗೆ ಅಂದರೆ ಇವರು ಸೀರ್ಣಸಾರ ಮತ್ತು ಕೃಷ್ಣಮಲ್ಲಿಯವರು ಒಂದು ಫಸ್ಟಿಗೆ ಗಿಡ ಕೊಟ್ಟರು 1 ವರ್ಷಕ್ಕಿಂತ ಮುಂಚೆ, ಅಂಗನವಾಡಿಗೆಲ್ಲ ಬಂದುಕೊಂಡಿರುವಾಗ. ಮತ್ತು ನಮಗೆ ಮೊದಲೇ ಇತ್ತು ಹೂವಿನ ಗಿಡ ಎಲ್ಲ ನೆಡೋದು, ತರಕಾರಿ ಮಾಡೋದು ಎಲ್ಲ ಇಂಟ್ರೆಸ್ಟ್. ಹಾಗೆ ಎಲ್ಲ ಬಗೆಯ ತರಕಾರಿ, ಹೂವಿನ ಗಿಡ ಎಲ್ಲ ಉಂಟು ನಮ್ಮ ಮನೆಯಲ್ಲಿ. ಮತ್ತು ಆಡುಂಟು, ಕೋಣ ಉಂಟು, ಕೋಳಿ ಉಂಟು, ಎಲ್ಲ ಉಂಟು. ಮತ್ತು ಹಾಗೆ ಒಂದು ಗಿಡ ಕೊಟ್ಟರು. ಮತ್ತು ಸ್ವಲ್ಪ ಸಮಯ ಇವರು ಹೇಳಿದರು, ನಿಮಗೆ ಜಾಸ್ತಿ ನಡ್ಬೋದಿತ್ತು, ಅದು ಎಂತಾದರೂ ಲಾಭ ಬರ್ಬೋದಲ್ಲ ಅಂತ. ಹಾಗೆ ನಾವು ಈಗ ಒಂದು 25 ಮಲ್ಲಿಗೆ ಗಿಡ ನೆಟ್ಟಿದ್ದೇವೆ. ಈಗ ನೆಟ್ಟು ಒಂದು 3 ತಿಂಗಳಾಯಿತು. ಧನ್ಯವಾದಗಳು ತಮಗೆ. ಪುಷ್ಪ ಲತವರ ಮನೆಗೆ ಇತ್ತೀಚೆಗೆ ಜರ್ಮನಿಯಿಂದ 2 ಸಮಾಜ ಕಾರ್ಯಕರ್ತರು ಬಂದಿದ್ದರು. ಭಾರತಕ್ಕೆ ಬಂದವರು, ಅವರ ಮಕ್ಕಳೆಲ್ಲ ಅಲ್ಲಿ ಚೆನ್ನೈಯಲ್ಲೆಲ್ಲ ಕೆಲಸ ಮಾಡೋದು, ಮತ್ತು ಅವರು ಇಲ್ಲಿ ಸೇವೆ ಮಾಡುವವರು. ಇಲ್ಲಿ ಮಕ್ಕಳು ಬಂದಾಗ ನಮ್ಮಲ್ಲಿ ಬಂದರು, ಯೂನಿವರ್ಸಿಟಿಗೆ ಬಂದು ನೋಡಿದಾಗ ಅವರ ಮನೆಗೆ ಭೇಟಿ ಕೊಟ್ಟರು. ಅವರ ಮನೆ ಭೇಟಿ ಕೊಟ್ಟು ಅವರಿಗೆ ತುಂಬ ಇಷ್ಟಪಟ್ಟರು. ಈಗ ನವಗ್ರಾಮದ ಸದಸ್ಯೆ ಈ ವಾರ್ಡನ್ನು ಕಸಮುಕ್ತ ಮಾದರಿ ವಾರ್ಡ್ ಮಾಡಬೇಕು ಅಂತ ಹೊರಟವರು. ಒಂದು ಸ್ವಉದ್ಯೋಗಿ, ಸಾಲ ಮಾಡಿ ಆದರೂ ಸ್ವಾವಲಂಬಿ ಬದುಕು ಮಾಡುವವರು, ಆದರ್ಶ ಜನಪ್ರತಿನಿಧಿ. ಈಗ ಸೆಮೀಮ್ ಅವರಿಂದ 2 ಮಾತು. ಸೆಮೀಮ್ ಅವರೇ, ವೆರಿ ಗುಡ್. ಆಯಿತು. ಎಚ್.ಎಂ. ಮೇಡಮ್ ಅವರು, ವಿಜಯಲಕ್ಷ್ಮಿ ಮೇಡಮ್ ಅವರು ಗಣರಾಜ್ಯೋತ್ಸವ ಸಂದೇಶ ಕೊಡಬೇಕು ಅಂತ ಕೇಳಿಕೊಳ್ಳಿ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗೌರವಾನ್ವಿತ ರಮೇಶಯ್ಯನವರೇ, ರಾಧಾಕೃಷ್ಣ ಉಮ್ಮಿಯವರೇ, ಈ ಸಂವಿಧಾನದ ಸ್ವಚ್ಛ ಮನಸ್ಸು ಈ ಕಾರ್ಯಕ್ರಮದ ರೂವಾರಿಗಳು, ಗೌರವಾನ್ವಿತರು, ಇತ್ತೀಚೆಗಷ್ಟೇ ಪತ್ರಿಕೋದ್ಯಮದಲ್ಲಿ ಸ್ವಚ್ಛತೆಯ ಒಂದು ಕಾರ್ಯಕ್ರಮಕ್ಕಾಗಿ ನಮ್ಮ ಗ್ರಾಮದಿಂದ ಪ್ರಶಸ್ತಿಯನ್ನು ಪುರಸ್ಕೃತರಾದಂತಹ ಶೀನಶೆಟ್ಟಿ ಹಾಗೂ ಕೃಷ್ಣಮೂಲ್ಯರವರೇ, ವೇದಿಕೆಯಲ್ಲಿರುವ ಈ ಕಾರ್ಯಕ್ರಮವನ್ನು ಇಲ್ಲಿ ಅಣಿಗೊಳಿಸಿದಂತಹ ನಮ್ಮ ಬಾಳೆಪುಣಿ ಗ್ರಾಮದ ಗಾಂಧೀಜಿ ಇಸ್ಮಾಯಿಲ್ ಸರ್ ಅವರೇ, ಹಾಗೂ ಪತ್ರಿಕಾ ಮಾಧ್ಯಮದಲ್ಲಿರುವಂತಹ ಶಶಿಧರ್ ಪಯ್ಯತ್ತಬೈಲ್ರವರೇ, ಎಲ್ಲ ಗೌರವಾನ್ವಿತ ನನ್ನ ಸಹೋದರ ಸಹೋದರಿಯರೇ, ವಿದ್ಯಾರ್ಥಿಗಳೇ, 75ನೇ ಸ್ವಾತಂತ್ರ್ಯ ಗಣರಾಜ್ಯೋತ್ಸವವನ್ನು ನಾವಿವತ್ತು ಆಚರಿಸಿದ್ದೇವೆ. ಶಾಲೆಯಲ್ಲಿ ಕೂಡ ಮತದಾರರ ಪ್ರತಿಜ್ಞಾ ವಿಧಿಯನ್ನು ನಾವಿವತ್ತು ಮಾಡಿಕೊಂಡು ಬಂದಿದ್ದೇವೆ. ಈ ಒಂದು ಗಣರಾಜ್ಯೋತ್ಸವದಲ್ಲಿ ಇತಿಹಾಸದಲ್ಲಿ ನಮ್ಮ ಈ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಈ ಒಂದು ಸಂವಿಧಾನ, ಈ ಒಂದು ಮಹತ್ವಪೂರ್ಣ ದಿನದಲ್ಲಿ ಕಾಲಾವಕಾಶ ಇಲ್ಲಿ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಂತಹ ಕೃಷ್ಣ ಶೆಟ್ಟಿ ಹಾಗೂ ಕೃಷ್ಣ ಇಬ್ಬರಿಗೂ ಕೂಡ ನಾನು
ನನಗೆ ಒಂದು ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥವರಿಗೆ ನಿಜವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಯಾವುದೇ ಕಾರ್ಯಕ್ರಮಗಳಿದ್ದಾಗ ನಮ್ಮ ಶಾಲೆ ಕಾರ್ಯಕ್ರಮ ಮುಗಿಸಿ ಬರುವಾಗ ತಡ ಆಗ್ತದೆ. ಆದರೆ ಈ ಕಾರ್ಯಕ್ರಮ ಇವತ್ತು ಬಹಳ ಬೇಗ ನಮ್ಮ ಸರಕಾರದಿಂದಲೇ ಸುತ್ತೋಲೆ ಬಂದಿದೆ, 9 ಗಂಟೆಗೆ ನಾವು ಮುಗಿಸ್ಬೇಕಂತೇಳಿ. ಆದ ಕಾರಣ ನನಗೆ ಒಂದು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಮ್ಮ ಭಾರತ ದೇಶ ಬಹಳ ಸಮೃದ್ಧ ಶ್ರೀಮಂತ ದೇಶವಾಗಿದೆ. ತುಂಬಿ ತುಳುಕುತ್ತಿದ್ದ ಹಿಂದಿನ ಕಾಲದಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳು ವ್ಯಾಪಾರಕ್ಕೆಂದು ಬಂದಂತಹ ಬ್ರಿಟಿಷರು ಭಾರತೀಯ ರಾಜರುಗಳಾಗಿದ್ದ ಅವರಲ್ಲಿ ಒಡಕುಗಳನ್ನು ತಂದಿಟ್ಟು ಅವರ ನಡುವೆ ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಾ ಒಂದೊಂದೇ ಸಾಮ್ರಾಜ್ಯವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಭಾರತವನ್ನು ಬ್ರಿಟಿಷ್ ಆಧಿಪತ್ಯವನ್ನು ಸ್ಥಾಪಿಸಿದವರು. ಭಾರತೀಯರು ಅವರದೇ ನೆಲದಲ್ಲಿ ಗುಲಾಮರನ್ನಾಗಿ ಮಾಡಿಕೊಂಡಂತಹ ಸಂದರ್ಭ. ಹಲವಾರು ದೇಶಭಕ್ತರು ಈ ಒಂದು ಸ್ವಾತಂತ್ರ್ಯಕ್ಕಾಗಿ ಬಹಳ ತ್ಯಾಗಗಳನ್ನು, ಬಲಿದಾನಗಳನ್ನು ಮಾಡಿ ಹೋರಾಟವನ್ನು ಪಡೆದು ಕೊನೆಗೂ ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡೆವು. ಆದರೆ ಇದು ಈಗಿನ ಸಂದರ್ಭದಲ್ಲಿ ನೋಡಿದರೆ ನಾವು ನಿಜವಾಗಿ ಸ್ವತಂತ್ರರೇ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರೂ ಶಿಕ್ಷಣವನ್ನು ಪಡಿಬೇಕು. ಈಗಾಗಲೇ ನಮ್ಮ ಸರ್ ಹೇಳಿದರು, ಬಹಳಷ್ಟು ಒಳ್ಳೆಯ ಮಾಹಿತಿಯನ್ನು ಕೊಟ್ಟರು. ಅವರು ಮಾತನಾಡುವಾಗ ಹೇಳಿದರು, ಸಿದ್ದೇಶ್ವರ ಸ್ವಾಮಿಗಳು ಅವರು ಇವತ್ತು ಆ ದೇಹ ಅಸ್ತಿತ್ವದಲ್ಲಿಲ್ಲ, ಆದರೆ ಅವರು ಜೀವಂತವಾಗಿದ್ದಾರೆ. ಯಾಕಂದರೆ ಅಂತಹ ಒಂದು ಒಳ್ಳೆಯ ಸಮಾಜವನ್ನು ಅವರು ಸಮಾಜಕ್ಕೆ ಬಹಳ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ ಎಷ್ಟೋ ಲಕ್ಷ, ಎಷ್ಟೋ ಕೋಟಿ ಅವರ ಸಂದೇಶವನ್ನು ನೋಡ್ತಾರೆ, ಓದ್ತಾರೆ. ಇಂತಹ ಸುಶಿಕ್ಷಿತ ಸಮಾಜದಲ್ಲಿ ನಾವು ನಮ್ಮ ಒಂದು ಪರಿಸರವನ್ನು ಸ್ವಚ್ಛವಾಗಿಡಿಸುವಲ್ಲಿ ನಾವಿವತ್ತು ನಿಷ್ಫಲರಾಗಿದ್ದೇವೆ. ಪ್ಲಾಸ್ಟಿಕ್ ಬಗ್ಗೆ, ಪರಿಸರ ಸ್ವಚ್ಛತೆಯ ಬಗ್ಗೆ ನಮ್ಮ ಇಬ್ಬರು ರೂವಾರಿಗಳು ಬಹಳ ಬಾಳೆಪುಣಿಯಲ್ಲಿ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಂದು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಆದರೂ ಕೂಡ ಶೂನ್ಯ ಕಸ ನಿರ್ವಹಣೆ ಇನ್ನೂ ಕೂಡ ಆಗ್ತಾ ಇಲ್ಲ. ಯಾಕಂದರೆ ಸುಶಿಕ್ಷಿತ ಸಮಾಜದಲ್ಲಿ ಯಾಕದನ್ನು ಒಂದು ಪರಿವರ್ತನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಈಗಲೂ ನಾವು ಸ್ವತಂತ್ರರೇ ಎಂಬುದಾಗಿ ಉಲ್ಲೇಖಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಾ. ನಾವೆಲ್ಲರೂ ಮತದಾನವನ್ನು ಯಾವುದೇ ನಿರಪೇಕ್ಷ ಅಥವಾ ಯಾವುದೇ ಒಂದು ಅಪೇಕ್ಷೆಗೆ ಒಳಪಡದೆ ನಮ್ಮ ಮತವನ್ನು ಮತದಾನ ಮಾಡುವುದು ನಮ್ಮ ಹಕ್ಕು. ಹಾಗೆ ಆ ಮತವನ್ನು ನಾವು ಚಲಾಯಿಸ್ತೇವೆ ಅಂತ ಹೇಳಿ ಇವತ್ತು ಪ್ರತಿಜ್ಞೆ ಮಾಡಿದ್ದೇವೆ. ನಮ್ಮ ಮತವನ್ನು ಪ್ರತಿಯೊಬ್ಬರೂ ಚೆನ್ನಾಗಿ ಅರಿತುಕೊಂಡು ನಮ್ಮ ದೇಶವನ್ನು ಕಟ್ಟುವಲ್ಲಿ ಒಳ್ಳೆಯ ಒಂದು ಸಮಾಜವನ್ನು ಒಪ್ಪುವಂತಹ ಒಂದು ಸರ್ಕಾರವನ್ನು ನಾವು ಮಾಡುವಂತೆ ಹೇಳ್ತಾ, ಎಲ್ಲರಿಗೂ ಈ ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಮಾತಿಗೆ ಅವಕಾಶ ಕೊಟ್ಟಂತಹ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಒಂದು ಗೌರವ ಸಲ್ಲಿಸುವ ಕಾರ್ಯಕ್ರಮ ಮಾಡಲಿಕ್ಕಿದ್ದಾರೆ, ಅದು ಬಹಳ ಸಂತೋಷ. ಮಾಧವರೇ, ನನ್ನ ಮನಸ್ಸಲ್ಲಿ ಇತ್ತು, ಇಸ್ಮಾಯಿಲ್ ಅವರಿಗೆ ಇವತ್ತೊಂದು ಎಲ್ಲ ಆಗಬೇಕು ನೋಡಿ, ಅದು ನೀವು ಮಾಡಿಬಿಟ್ಟಿದ್ದೀರಿ. ಯಾರೇ ಒಂದು ಒಳ್ಳೆಯ ಸಂಕಲ್ಪ ಮಾಡಿದರೆ ಅದು ತನ್ನಿಂದಾನೇ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಒಂದು ಸಕಾರಾತ್ಮಕ ಚಿಂತನೆ, ಸಂಕಲ್ಪ ಹೇಳ್ತೇವೆ. ನೀವು ಕೂಡ ಇಸ್ಮಾಯಿಲ್ ತರಹ ನಿಮ್ಮೊಂದು ವೃತ್ತಿಯನ್ನು ಮಾಡುವವರು, ಭಾಳ ನಿಯತ್ತಲ್ಲಿ ನೀವು ಬೇರೆ ಹೆಚ್ಚು ಜನ ಇಲ್ಲ, ನೀವೇ ಮಾಡ್ತಾ ಹೋಗ್ತೀರಿ, ಒಂದು ಒಳ್ಳೆಯ ಬದುಕು ಮಾಡುವವರು. ಈಗ ಮಾಧವ ಅವರಿಂದ ಮಾಧವ ತಂಡದಿಂದ ಇಸ್ಮಾಯಿಲ್ ಅವರಿಗೆ ಒಂದು ಗೌರವಾರ್ಪಣೆ ಕಾರ್ಯ ಮಾಡುವುದು. ತಂಗದ ಎಲ್ಲ ಗಣ್ಯರಿಗೆ ಹೊಂದಿಸ್ತಾ, ಇಸ್ಮಾಯಿಲ್ ಅವರಿಗೆ ನಾನು ಯಾಕೆ ಸನ್ಮಾನ ಮಾಡಿದೆ ಅಂದರೆ ಅವರ ಸಮಾಜಮುಖಿ ಕೆಲಸವನ್ನು ನೋಡಿ ನನಗೆ ತುಂಬ ಸಂತೋಷ. ಬಡವರ ಒಂದು ಮದುವೆಗೆ ಸಹಾಯ ಮಾಡುವುದು, ಅದೇ ಸ್ವಚ್ಛತೆಯ ಬಗ್ಗೆ ಹೇಳುವುದಾದರೆ ಸ್ವಚ್ಛತೆಯ ಬಗ್ಗೆ ಎಲ್ಲಿ ಕಸ ಇದ್ದರೂ ಅದರ ಬಗ್ಗೆ ಮುಚ್ಚೋದು ವಹಿಸಿ ಅದು ಆ ಕಸವನ್ನು ಹೆಕ್ಕಿ ಎಲ್ಲಿದ್ದರೂ ರೋಡ್ ಬದಿಯಲ್ಲಿದ್ದ ಹೆಕ್ಕಿ ಅದನ್ನು ಸ್ವಚ್ಛತೆಯನ್ನು ಮಾಡುವುದು ಇಸ್ಮಾಯಿಲ್ ಅವರೊಂದು ಕರ್ತವ್ಯ. ಎಲ್ಲಿ ಅವರು ಸಮಾಜಕ್ಕಾಗಿ ತುಂಬ ಜನರಿಂದ ನ್ಯೂನ್ಯತೆಯನ್ನು ಅವರು ತೋರಿಸಿದ್ರು, ಅದರ ಬಗ್ಗೆ ಅವರು ಯಾವುದೇ ರೀತಿಯ ಬೇಸರ ತೋರಿಸದೆ ಸಮಾಜದಲ್ಲಿ ಹೇಗಿರಬೇಕು ಎಂಬುದನ್ನು ಇಸ್ಮಾಯಿಲ್ ವ್ಯಾರಿಯವರು ತೋರಿಸಿದೆ. ಇದು ನಮಗೆ ತುಂಬ ಸಂತೋಷ. ನಾವು
ಹತ್ತಿರ ಕೆಲಸ ಮಾಡ್ತಿದ್ವಿ. ಅವರ ಬಗ್ಗೆ ನಾವು ಯಾವಾಗಲೂ ನಮಗೆ ಯಾವಾಗಲೂ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇರ್ತದೆ. ನೀವು ಸಮಾಜಮುಖಿ ಇನ್ನೂ ಮಾಡಿ, ನಿಮಗೆ ಹೆಚ್ಚಿನ ಪ್ರೋತ್ಸಾಹ ಸಮಾಜದಿಂದ ಸಿಗ್ಬೋದು ಅಂತ ಯಾವಾಗ ಹೇಳ್ತಾ ಇದ್ದೀನಿ. ಇಷ್ಟೇ ಇಲ್ಲಿ ನನ್ನ ಎರಡು ಮಾತು. ಥ್ಯಾಂಕ್ ಯು ಮಾಧವಣ್ಣ. ಇಸ್ಮಾಯಿಲ್ ಕಣಂತೂರು, ಅಳಿಲು ಬಳಗದವರು ಇಸ್ಮಾಯಿಲ್ಗೆ ಮಂಗಳೂರಲ್ಲಿ ಒಂದು ಸನ್ಮಾನ ಮಾಡಿದರು. ಅಳಿಲು ತಂಡ ಅಂದರೆ ಒಂದು ಮಹಿಳೆಯರ ತಂಡ, ನಿವೃತ್ತ ಅಧಿಕಾರಿಗಳೆಲ್ಲ ಇದ್ದಾರೆ, ಮಹಿಳೆಯರೇ. ಅವರ ಸಂಪಾದನೆ ಸ್ವಲ್ಪ ಪಾಲು ಸೇರಿಸಿ ಇಂಥ ಕೆಲಸ ಮಾಡೋದು. ಅವರಿಗೆ ಸನ್ಮಾನ ತಗೊಂಡಿದ್ದರು. ಇವರು ಬಾಳೆಪುಣಿ ಅಳಿಲು. ಇಸ್ಮಾಯಿಲ್, ನಿಮ್ಮ ಮಾತು ಕೇಳಬೇಕು. ನಾವು ಮಾತನಾಡಿ ಗೊತ್ತಿಲ್ಲ ನನಗೆ ಅಷ್ಟೊಂದು, ಆದರೆ ನೀವೆಲ್ಲ ಗಣರಾಜ್ಯೋತ್ಸವಕ್ಕೆ ಇಲ್ಲೆಲ್ಲ ಬಂದಿದ್ದೀರಲ್ಲ. ಸೀನಾ ಶೆಟ್ಟರು ಹೇಳಿದರು ನಿಮ್ಮ ಮನೆಯಲ್ಲೇ ಮಾಡಬೇಕು ಗಣರಾಜ್ಯೋತ್ಸವ ಅಂತ ಹೇಳಿ. ಏನಂದರೆ ಮಕ್ಕಳ ದಿನಾಚರಣೆ ಮೊನ್ನೆ ಮಾಡಿದ್ದೇವೆ. ಯಾರು ಪಿಕ್ಚರ್ ಆ್ಯಕ್ಟ್ನವರೆಲ್ಲ ತುಂಬ ಜನ ಬಂದಿದ್ದರು, ಅದು ಮಾಡಿದ್ದೇವೆ. ಒಂದು 2ನೇ ಸಲ ಗಣರಾಜ್ಯೋತ್ಸವ ಮನೆಯಲ್ಲೇ ಮಾಡಿ ಆಯಿತು ಇಲ್ಲಿ. ಇದೊಂದು ತುಂಬ ಒಂದು ಸಂತೋಷದ ವಿಷಯ. ಈ ತಲೆಯಲ್ಲಿ ಕೂದಲಿಲ್ಲದವನು, ಶರೀರದಲ್ಲಿ ಏನು ಇಲ್ಲದವನು, ಈ ವಿದ್ಯೆ ಇಲ್ಲದವ ಮನೆಯಲ್ಲಿ ಬಂದು ನೀವೆಲ್ಲ ಮಾಡಿದ್ದೀರಲ್ಲ, ಇದೇ ಒಂದು ಸಂತೋಷ ನನಗೆ. ಇದು 3ನೇ ಸಲ ಆಯಿತು ಗಣರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಎಲ್ಲ. ಆದರೆ ನಾವು ಸ್ವಚ್ಛತೆಯಲ್ಲಿ ಒಂದು ಶಿಕ್ಷಣ ಟೆಸ್ಟಲ್ಲಿ ಕೈ ಕೂಡಿಕೊಂಡು ಜೊತೆಯಲ್ಲಿ ಸೇರಿದ್ದೇವೆ. ಅದರಿಂದ ಎಲ್ಲ ಬಂದು ನೀವು ಇಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಮನೆಯಲ್ಲೇ ಆಗಬೇಕು ಅಂತ ಹೇಳಿದ್ದಕ್ಕೆ ನಾನು ಒಪ್ಪಿದ್ದೇನೆ. ಸೀನಾ ಶೆಟ್ಟರ ಒತ್ತಾಯ, ಕೃಷ್ಣಮೂಲಿಯವರ ನಿಮ್ಮ ಮನೆಯಲ್ಲಿ ಆಗಬೇಕು ಅಂತ ಹೇಳಿ, ಅದರಿಂದ ನಾವು ಆಯಿತು ಅಂತ ಹೇಳಿದ್ದೇನೆ. ಸೇನವರು, ಈ ಸಾರವರು, ರಾಧಾ ಸಾರವರು, ಮೇಡಮ್ ಅವರು, ಚೇತನ ಅವರು, ಪ್ರವೀಣರು, ಪತ್ರಕರ್ತರು ಇದ್ದಾರೆ, ಮತ್ತು ಮಾಧವಣ್ಣ ಇದ್ದಾರೆ, ನಮ್ಮ ಭಟ್ರುಗಳು ಇದ್ದಾರೆ, ನಾವೆಲ್ಲ ಸೇರಿದ ಅಕ್ಕ ತಂಗಿ ಅಣ್ಣನವರು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ನಾವು ಚಿಕ್ಕ ಮಾತಲ್ಲಿ ನಿಲ್ಲಿಸ್ತೇನೆ. ಉತ್ತಮವಾದ ಮಾತು ಹೇಳಿದ್ದೀರಿ. ಈಗ ಭಾಷಣದಲ್ಲಿ 5 ನಿಮಿಷ ನೀವೊಂದು ಚಿಕ್ಕ ಮಾತುಕತೆ. ಒಂದು, ನಾವು ಮುಂದೇನು ಮಾಡಬೇಕು ಅಂತ. ನಾವು ಇಲ್ಲಿ ನವಗ್ರಾಮದಲ್ಲಿ ಸೇರಿದ್ದೇವೆ. ನವಗ್ರಾಮ ಈ ಬಾಳೆಪುಣಿಯಲ್ಲಿ ಕೆಲವು ಮನೆಗಳು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಇರುವಂತಹದ್ದು. ಯಾರು ಬಂದರೂ ಊರ ಪರವೂರ ವಿದೇಶಿಗರು ತೋರಿಸುವಂಥ ಮನೆ, ದೊಡ್ಡ ಮನೆ ಉಂಟು, ಚಿಕ್ಕ ಚಿಕ್ಕ ಮನೆಗಳು ಉಂಟು. ನಮ್ಮದು ಎಲ್ಲ ಮನೆಗಳು ಆ ಥರ ಆಗಬೇಕು, ಸಾಮಾನ್ಯ ಮಾದರಿ ಆಗಬೇಕು. ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಇಟ್ಟ ಉದ್ದೇಶ ಅದು. ಈಗ ಇಲ್ಲಿ ಬಂದವರು ಒಂದು ಸಂಕಲ್ಪ, ಏನು ಮಾಡೋದು ನಾವು ಮುಂದೆ ಅಂತ. ಯಾಕೆ ಮನಸ್ಸಲ್ಲಿ ಈಗ ಮಾತಾಡಲಿಕ್ಕೆ ಅಂತ ಕೆಲವರು ಮನಸ್ಸಲ್ಲಿ ಇರ್ಬೋದು, ಅಥವಾ ಮನಸ್ಸಿಲ್ಲದೇ ಇರ್ಬೋದು. ಆದರೆ ಇದನ್ನು ನೋಡಿದ ಮೇಲೆ ನಾವು ಏನು ಸಂಕಲ್ಪ ಮಾಡುವ ಅಂತ. ಈಗ ನಮಗೆ ಸ್ವಚ್ಛತೆಯ ವಿಷಯದಲ್ಲಿ ನಾವು ನಮ್ಮ ಜಿಲ್ಲೆಯವರು ಸೋತಿದ್ದೇವೆ ಸ್ವಚ್ಛತೆ ವಿಷಯದಲ್ಲಿ. ಅದಕ್ಕೆ ಏನು ದಾರಿ ಅಂತ ಯೋಚನೆ ಮಾಡ್ತಿರುವಾಗ ನಮಗೊಂದು ಯೋಚನೆ ಬಂತು, ಇದು ಒಬ್ಬರು ಆಗೋದಿಲ್ಲ, ಜಂಟಿ ಕಾರ್ಯಾಚರಣೆ ಬೇಕು ಅಂತ. ಅದಕ್ಕೆ ನಾವು ಅನಿರೀಕ್ಷಿತವಾಗಿ ಪತ್ರಕರ್ತರು ನಮಗೆ ಸಂಪರ್ಕ ಮಾಡಿದರು. ಎಲ್ಲ ಪತ್ರಕರ್ತರು, ಜಿಲ್ಲಾ ಮಟ್ಟದ ಪತ್ರಕರ್ತರು, ನಮ್ಮೆಲ್ಲ ಸ್ನೇಹಿತರೆ ಇರುವವರು. ಮತ್ತು ಅವರು ನಾವು ಮಾತುಕತೆ ಮಾಡಿಕೊಂಡು ಒಂದು ಜಂಟಿ ಕಾರ್ಯಾಚರಣೆಗೆ ಒಂದು ಸಂಕಲ್ಪ ಆಗಿದೆ. ಜಂಟಿ ಕಾರ್ಯಾಚರಣೆ ಅಂದರೆ ಈ ಸ್ವಚ್ಛತೆ ಸಮಸ್ಯೆಗೆ ಕಾರಣ ನಾವು ನಮ್ಮ ಸಮಾಜ ಮತ್ತು ಸರ್ಕಾರದ ಎಲ್ಲ ಇಲಾಖೆಗಳು, ಪಂಚಾಯತ್ ಸೇರ್ತವೆ. ಈ ಸಮಸ್ಯೆ ಕಾರಣ ಸಮಾಜ ಮತ್ತು ಸರ್ಕಾರ. ಈ ಸಮಸ್ಯೆ ಪರಿಹಾರಕ್ಕೆ ಸಮಾಜ ಮತ್ತು ಸರ್ಕಾರ ಒಂದಾಗಿ ಜಂಟಿ ಕಾರ್ಯಾಚರಣೆ ಮೂಲಕ ಇಳಿದರೆ ನಮ್ಮ ಜಿಲ್ಲೆ ಕಸಮುಕ್ತ ಆಗ್ತದೆ. ನಮ್ಮ ಜಿಲ್ಲೆ ಕಸಮುಕ್ತ ಆದರೆ ಒಂದು ವಿದೇಶದ ಮಟ್ಟಕ್ಕೆ ನಾವು ಹೋಗ್ತೇವೆ. ವಿದೇಶಕ್ಕೆ ಹೋದರೆ ಹೇಗೆ ಸ್ವಚ್ಛತೆಯನ್ನು ಪರಿಪಾಲಿಸುತ್ತಾರೆ ಅಂತ. ನಮ್ಮ ಜಿಲ್ಲೆ ಕಸಮುಕ್ತ ಜಿಲ್ಲೆ ಆದರೆ, ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾವುದೇ ಕಸ ಮನೆಯಿಂದ ಹೊರಗೆ, ಬೀದಿ, ತೋಡು, ರಸ್ತೆ, ಸಮುದ್ರ ಬದಿ ಕಾಣದಿದ್ದರೆ ನಿಜವಾಗಿ ನಮ್ಮ ಒಂದು ಜಿಲ್ಲೆ ಒಂದು ವಿಶ್ವದ ಗಮನ ಸೆಳೆಯುತ್ತದೆ, ಒಂದು ಆರೋಗ್ಯವಂತರ ಜಿಲ್ಲೆ ಆಗುತ್ತೆ, ರೋಗ ಮುಕ್ತ ಜಿಲ್ಲೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಾನು ನಿಮ್ಮ ಸಂಕಲ್ಪ ಏನು ಅಂತ, ಭಾಷಣ ಅಲ್ಲ, ಏನು ಮಾಡ್ತೇವೆ, ನಾನೇನು ಮಾಡ್ತೇನೆ, ನಾವೇನು ಮಾಡ್ತೇವೆ ಅಂತ ಹೇಳಬಹುದೇ? ಸಮೀಮ ಅವರೇ, ನೀವೇನು ಮಾಡಬಹುದು ಮೆಂಬರ್ ಆಗಿ ಈ ನವಗ್ರಾಮದಲ್ಲಿ? ಈಗಲೂ ನನಗೆ ಆಸೆ ಉಂಟು, ಇಲ್ಲ ಅಂತಲ್ಲ, ಆದರೆ ನನಗೆ ಜಾಸ್ತಿ ಇವರೇ ನಿಷ್ಠರು ಆಗಿದ್ದಾರೆ.
ಯಾಕೆಂದ್ರೆ ರೋಡಲ್ಲಿ ಇದ್ದ ಕಸವನ್ನು ಅವರು ಒಟ್ಟುಗೂಡಿಸೋದು ಎಲ್ಲ. ಕೆಲವು ಜಾಗದಲ್ಲಿ ಬೆಂಕಿ ಹಾಕ್ತಾರೆ, ಇವರು ಪಾಪ ಮಾತಾಡುವವರನ್ನು ಕಂಡ್ರೆ ಆಗೋದಿಲ್ಲ, ಆದರೆ ಕೆಲಸ ಮಾಡ್ತಾರೆ. ಕರೆಕ್ಟ್ ಅವ್ರು ಹೇಳೋದು. ಅವರು ಅವರ ಮನೆಯಿಂದಲೂ ಇನ್ನೊಬ್ಬರ ಕಷ್ಟಕ್ಕೆ ಅವರು ಮಾದರಿಯಾಗಿ ಹೋಗ್ತಾರೆ. ಏನೋ ಇದ್ದರು, ಆದರೆ ಅವರ ಕಂಡ್ರೆ ನನಗೂ ಕೂಡ ಖುಷಿ ಆಗ್ತದೆ, ಹೆಮ್ಮೆ ಇತ್ತು. ಯಾಕಂದರೆ ಇಷ್ಟಾದರೂ ಅವರು ಸಾಧನೆ ಮಾಡ್ತಾರಲ್ಲ. ಇವತ್ತು ಪ್ರಶಸ್ತಿ ಬಂತವರಿಗೆ, ಅದು ಒಂದು ಖುಷಿ ವಿಷಯ. ಮಾಧವ ಸರ್ ಆಗ ಎಲ್ಲಿ ಯಾವ ಕಡೆ ಹೋದ್ರು, ರೋಡ್ ಸೈಡ್ ಬದಿ ಹೋದ್ರು ಒಂದು ನಮಸ್ಕಾರ ಆಗ್ತಾರೆ ಯಾರನ್ನು ಕಂಡ್ರೆ. ಅವ್ರಿಗೆಲ್ಲ ಅದೊಂದು ಗುಣ ಉಂಟು ಮಾಧವ ಸರ್ ಕೂಡ. ಆದರೆ ನಮ್ಮ ಭಟ್ರು ಅವರು ಬೆಳಗ್ಗೆಯಿಂದ ಹೇಳ್ತಾ ಇದ್ದು ಬಂದು ಹೋಗ್ಲಿಕ್ಕೆ ಉಂಟು ಈಗ ಇಲ್ಲಿಗೆ ಅಂತ ಬಂದಿದ್ರು ಪಾಪ. ಆದರೂ ಇವರು ಅಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ರು ಭಟ್ರು ಕೂಡ ಅಲ್ಲಿ ಮೊದಲು ಇದರಲ್ಲಿ. ಈಗ ನಾವು ಅಂದರೆ ಈಗೆಲ್ಲ ಒಗ್ಗಟ್ಟಾಗಿ ಮಾಡೋದು. ನಾವು ಅಂದರೆ ಇದು ಮಾಡೋದಾದರೆ ನಾವು ಮೊದಲು ನಮ್ಮ ಮನೆ ಸ್ವಚ್ಛತೆ ಮಾಡಬೇಕು, ಆ ನಂತರ ಇನ್ನೊಬ್ಬರು ಮಾಡಲಿಕ್ಕೆ ಚಾನ್ಸ್ ಉಂಟು. ಇಲ್ಲದ್ರೆ ನಾವೇ ಮಾಡಿಲ್ಲಾದರೆ ನಾವೇ ಕಸದ ಗಾಡಿ ಬರ್ತದೆ. ಈಗ ನಮಗೆ ಬಾಗಿಲಿಗೆ ಬರ್ತದೆ, ಈಗ ಲೇಟ್ ಮಾಡೋದಿಲ್ಲ. ಒಂದು ಫೋನ್ ಮಾಡಿ ನೀವು ಎಲ್ಲಿಗೆ ಬರ್ತೀರ ಅಂತ ಆಗಲೂ ಗಾಡಿ ಅಲ್ಲಿಗೆ ಅದು ಮಹಿಳೆಯರು ನಮ್ಮ ಹಾಗೇನೆ ಇಬ್ಬರು ಮಹಿಳೆಯರು ಅಲ್ಲಿ ಅದರಲ್ಲಿ ಡ್ರೈವರ್ ಆಗಿ ಬರ್ತಾರೆ. ತುಂಬ ಖುಷಿ ಆಗ್ತದೆ. ಆದರೆ ನಮ್ಮ ಹಸಿ ಕಸ ಒಣ ಕಸ ಕೊಂಡು ಹೋಗ್ತಾರೆ. ಕೆಲವರು ಹಸಿ ಕಸವನ್ನು ಒಣ ಕಸಕ್ಕೆ ಮಿಸ್ ಮಾಡ್ತಾರೆ, ಈಗಲೂ ಕೊಡ್ತಾ ಇದ್ದಾರೆ ಪಾಪ. ಅವರಾದರೂ ಏನು ಮಾಡೋದು? ಕೆಲವರಾಗಿ ಅಲ್ಲ, ಹಸಿ ಕಸ ಈ ತೆಂಗಿನ ಗಿಡಕ್ಕೆ ಇಂಥ ಈ ಜಾಗಕ್ಕೆಲ್ಲ ಹಾಕ್ತಾರೆ, ಅದನ್ನು ಖುಷಿ ಆಗ್ತದೆ. ಹಾಗೆ ನಾವು ಕೂಡ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ. ವೆರಿ ಗುಡ್. ನಡುಪದದಲ್ಲಿ ಉಮಾವತಿಯವರು ಏನು ಮಾಡಲಿಕ್ಕೆ ಹೊರಟಿದ್ದೀರಿ? ಸರ್, ನನ್ನನ್ನು ನಿನ್ನೆ ಇವರು ಕಡೇಶ್ವರಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಘನತ್ಯಾಜ್ಯ ಘಟಕಕ್ಕೆ ಹೋದಾಗ ನಮಗೆ ಅಲ್ಲಿ ತುಂಬ ಖುಷಿಯಾಯಿತು. ಹಾಗೆ ಅಲ್ಲಿ ಹೋಗುವಾಗ ನನ್ನ ಮನಸ್ಸು ಬದಲಾಗಿ ನಾನು ಹೇಳಿದೆ, ನಾನು ನಡುಪದ ಕ್ಷೇತ್ರದಲ್ಲಿ ನಾನು ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿದ್ದೇನೆ. ಅಲ್ಲಿ ಕೂಡ ಅಲ್ಲಿ ತುಂಬ ಕಸ ಉಂಟು. ಈಗ ಯಾರು ಜನಗಳು ಹೇಳಿದರೆ ಕೇಳೋದಿಲ್ಲ. ಏನಾದರೂ ಒಂದು ಸಾಧನೆ ಮಾಡಬೇಕಂತ ನಾನು ಮನಸ್ಸು ಮಾಡಿದ್ದೇನೆ. ನಾಡಿದ್ದು 30ನೇ ತಾರೀಕಿಗೆ ಒಂದು ಮಸೀದಿಯಲ್ಲಿ ಮೀಟಿಂಗ್ ಅಂತೊಂದು ಇಟ್ಟಿದ್ದೇನೆ. ಅದಕ್ಕೆ ಎಲ್ಲರೂ ಬಂದು ನನಗೆ ಸಹಕರಿಸಬೇಕಂತ ಕೇಳಿಕೊಳ್ಳುತ್ತೇನೆ. ವೆರಿ ಗುಡ್. ಚೇತನ್, ನೀವೇನು ಸಂಕಲ್ಪ ಮಾಡಿದ್ದೀರಿ? ಇವತ್ತು 75ನೇ ವರ್ಷದ ಗಣರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ, ಇವತ್ತೊಂದು ಸಣ್ಣ ಥೀಮ್ ಇದೆ ನಿಮಗೆ. ಗಣರಾಜ್ಯೋತ್ಸವ ಏನು ಈ ಸಣ್ಣ ಥೀಮ್ ಏನಿದೆ ಅಂದರೆ, ಇವತ್ತು ಪೆರೇಡ್ ನಡೆಯುವಂಥದ್ದು, ಡೆಲ್ಲಿಯಲ್ಲಿ ಪೆರೇಡ್ ನಡೆಯುವಂಥದ್ದು ಲಿಂಗ ಸಮಾನತೆಯೊಂದಿಗೆ ಮಹಿಳಾ ಸಬಲೀಕರಣ ಥೀಮಲ್ಲಿ. ಇವತ್ತು ಪೆರೇಡಲ್ಲಿ ಇರುವಂಥವರು ಎಲ್ಲ ಪೊಲೀಸ್ಗಳು ಮಹಿಳೆಯರಾಗಿರ್ತಾರೆ, ಎಲ್ಲ ಸೈನಿಕರು ಮಹಿಳೆಯರಾಗಿರ್ತಾರೆ. ಅದನ್ನು ನಡೆಸುವವರು ಒಬ್ಬರು ಮಹಿಳಾ IAS ಅಧಿಕಾರಿ ನಡೆಸ್ತಾರೆ. ಅದು ಇವತ್ತಿನ ಥೀಮ್ ಅಂದರೆ ಪೆರೇಡ್ ನಡೆಯುವಂಥದ್ದು. ಯಾಕಂದರೆ ಈಗ ಸಂವಿಧಾನ ನಮಗೆ ಶೇನ ಸರ್ ತುಂಬ ಚೆನ್ನಾಗಿ ಒಂದು ವರ್ಡ್ ಹೇಳಿದ್ರು, ಏನಂದರೆ ಸಂವಿಧಾನ ಕೊಡ್ತಾ ಇರುವಾಗ ಎಲ್ಲರಿಗೂ ಒಪ್ಪುವಂಥದ್ದು ಅಂತ. ನಮಗೇನಂದರೆ ಇಲ್ಲಿ ಪ್ರತಿ ಗ್ರಂಥಗಳು ಮನೆಯಲ್ಲಿ ನಮ್ಮ ಧರ್ಮ ಗ್ರಂಥಗಳೆಲ್ಲದು ಇದೆ. ಆ ಧರ್ಮ ಗ್ರಂಥಗಳಲ್ಲೂ ಕಟ್ಟ ಕಡೆಯ ವ್ಯಕ್ತಿನೂ ಸ್ವತಂತ್ರವಾಗಿ ನಿರ್ಭೀತಿಯಿಂದ ಬಾಳ್ಬೋದು ಈ ಸಮಾಜದಲ್ಲಿ ಅನ್ನುವಂಥದ್ದು ಆ ಗ್ರಂಥ ಇರುವಂಥದ್ದು ಸಂವಿಧಾನ ಹೇಳಿಕೊಟ್ಟದ್ದು ಮಾತ್ರ. ಆ ಗ್ರಂಥವನ್ನು ಆಚರಿಸಲಿಕ್ಕೂ ನಮಗೆ ಸಂವಿಧಾನ ಗ್ರಂಥ ಮೂಲ ಉದ್ದೇಶ. ಮತ್ತೊಂದು, ನಾವು ಸಂವಿಧಾನವನ್ನು ಓದ್ತಾ ಭ್ರಷ್ಟಾಚಾರ ಮುಖ್ಯವಾಗಿರುವಂಥದ್ದು ಎಲ್ಲ ಇಲಾಖೆಗಳಲ್ಲಿ. ಆ ಇಲಾಖೆ ಈ ಇಲಾಖೆ ಅಂತ ಬೊಟ್ಟಿಟ್ಟು ಹೇಳುವಂಥದ್ದಲ್ಲ, ನಿಜವಾಗಿ ಕೆಲವು ಇಲಾಖೆಗಳಲ್ಲಿ ಈಗಲೂ ಭ್ರಷ್ಟಾಚಾರ ಅನ್ನೋದಿದೆ. ಬಟ್ ನಾವು ಸಂವಿಧಾನವನ್ನು ಇಟ್ಕೊಂಡಿದ್ದೇವೆ, ನಾವೇ ಭ್ರಷ್ಟಾಚಾರ ಅಂದರೆ ಅದಕ್ಕೆ ಪೂರಕವಾಗಿ ಯಾವುದೇ ಕೊಡಬಾರ್ದು, ಅದನ್ನು ತೆಗೊಳ್ಳುವುದು ಮತ್ತು ಕೊಡುವಂಥದ್ದು ಪಾಪ. ಇದರಿಂದನೇ ಅತಿ ಹೆಚ್ಚು ನಮ್ಮ ಭಾರತ ಅಭಿವೃದ್ಧಿ ಆಗಲಿಕ್ಕೆ ಅಂದರೆ ಅಭಿವೃದ್ಧಿ ಆಗುವ ಹೊತ್ತಿನಲ್ಲಿ ಈ ಭ್ರಷ್ಟಾಚಾರಗಳು ನಿಲ್ಲಬೇಕು ಅಂತ ಹೇಳ್ತಾ, ಈ ಸ್ವಚ್ಛತೆಯಲ್ಲಿ ಅಂದರೆ ನಮ್ಮದು ಶ್ರೀನಶೆಟ್ಟರು ಮತ್ತು ಕೃಷ್ಣಮೂಲಿಯವರು ನಿರಂತರವಾಗಿ ದಕ್ಷಿಣ ಕನ್ನಡಾದ್ಯಂತ ಸ್ವಚ್ಛತೆಯಲ್ಲಿ ಜನಶಿಕ್ಷಣ ಅನ್ನೋದು ಒಂದು ಕಟ್ಟ ಕಡೆಯ ವ್ಯಕ್ತಿಗೂ ಒಂದು ಶಿಕ್ಷಣ ನೀಡುವಂಥದ್ದು, ಅದು ನಿರಂತರವಾಗಿ ನೀಡ್ತಾ ಇದೆ. ಸ್ವಚ್ಛತೆಯಲ್ಲಿ ನಾವು ಕೂಡ ನಮ್ಮ ಗ್ರಾಮ ಪಂಚಾಯತ್ ಸುಗ್ರಾಮ ವ್ಯಾಪ್ತಿಯಲ್ಲಿ 30 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ನಾವು ಸ್ವಚ್ಛತೆಯ ಬಗ್ಗೆ ಒಂದೊಂದು ಥೀಮನ್ನು ಹಾಕಿಕೊಂಡಿದ್ದೇವೆ. ಇದನ್ನು ಕೂಡ ಮುಂದುವರಿಸಿಕೊಂಡು ಸಣ್ಣ ಟೀಮನ್ನು ಮಾಡಿಕೊಂಡು ಮಹಿಳೆಯರೊಂದಿಗೆ ಸ್ವಚ್ಛತೆಯನ್ನು ನಿರಂತರವಾಗಿ ಮಾಡ್ತೇವೆ ಅಂತ ಹೇಳ್ತೇವೆ. ನಾನು ಸೋಲಾರ್ಗಿಂತ ಮೊದಲು ಏನಂದರೆ, ನಾನು ಇವತ್ತೊಂದು ಬಹಳ ನಿರೀಕ್ಷೆಯಲ್ಲಿದ್ದೆ. ಅಂದರೆ ನಿನ್ನೆ ಮಾಧ್ಯಮದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಬರ್ತಿತ್ತು, ನಮ್ಮ ದೇಶದ ಒಂದು 52 ಜನಕ್ಕೆ ಪದ್ಮಶ್ರೀ ಪ್ರಶಸ್ತಿ, ಅದರಲ್ಲಿ ಕರ್ನಾಟಕದ ಒಂದು 2 ಬರ್ಬೋದು ಅಂತ ಒಂದು ನಿರೀಕ್ಷೆಯಲ್ಲಿ. ಅಂದರೆ ನಮ್ಮ ಬಾಳೆಪುನಿ ಗ್ರಾಮಕ್ಕೆ ಒಂದು ಬರ್ಬೋದು ಅಂತ ಭಾರಿ ನಿರೀಕ್ಷೆಯಲ್ಲಿದ್ದೆವು. ಆದರೆ ಇವರ ಕೆಲಸ ಕಾರ್ಯಗಳು ನೋಡಿದರೆ ಇವತ್ತಿನ ವಿಜಯವಾಣಿಯಲ್ಲಿ ಒಬ್ಬರು ಮಹಿಳೆಯನ್ನು ಒಂದು ಚಾಲಕನಾಗಿ ಮಾಡಿ ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ. ಆದರೂ ನಾನು ಇವತ್ತು ನನ್ನ ಹಿರಿಯರು ಮಾರ್ಗದರ್ಶಕರು ಆಗಿರುವಂಥ ಶಶಿಧರ ಪೊಯ್ಯತ್ತ ಬೈಲ್ ಅವರಲ್ಲೊಂದು ರಿಕ್ವೆಸ್ಟ್,
ಇವರ ಕೆಲಸ ಕಾರ್ಯಗಳು ಇಲ್ಲಿ ದಿನಕ್ಕೆ ಬಹಳ ಅರ್ಥಪೂರ್ಣವಾಗಿ ಗಂಭೀರವಾಗಿ ಅಥವಾ ಅದೊಂದು ಕ್ರಾಂತಿಯ ರೀತಿಯಲ್ಲಿ ಆಗ್ತಾ ಇದೆ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ನಮ್ಮ ಮಾಧ್ಯಮದಿಂದ ಇವರ ಕೆಲಸ ಕಾರ್ಯಗಳು ಏನು ಅಂತೇಳಿ ಅದು ಹೈಲೈಟ್ಸ್ ಆಗ್ತಾ ಉಂಟು. ಆದರೂ ಅದು ಏನು ಇನ್ನೂ ರೀಚ್ ಆಗ್ತಾ ಇಲ್ವ ಅಂತ ಒಂದು ಬೇಜಾರದ ಸಂಗತಿ ಇವತ್ತು ನಾನು. ಹೌದು, ಯಾಕೆಂದರೆ ನಾವು ಈ ಸಾರಿ ಅಂತೂ ಬಹಳ ನಿರೀಕ್ಷೆಯಲ್ಲಿದ್ದೆ, ನಮ್ಮ ಬಾಲೆಪುಣಿ ಗ್ರಾಮಕ್ಕೆ ಪದ್ಮಶ್ರೀ ಬರುತ್ತೆ ಅಂತ ಹೇಳಿ. ಆದರೂ ಅದು ಇನ್ನೂ ಯಾಕೆಂದರೆ ಕೆಲಸ ಕಾರ್ಯ ಅಷ್ಟೇ ಆಗ್ತದೆ. ದಿನಪ್ರತಿ ನೋಡ್ತೇವೆ, ಮಾಧ್ಯಮದಲ್ಲಿ ಬರ್ತದೆ. ಅದನ್ನು ಮುಂದಿನ ದಿನಗಳಲ್ಲಾದರೂ, ಯಾಕೆಂದರೆ ನಾವು ಈ ಕಾರ್ಯಕ್ರಮಕ್ಕೆ ಒಂದು ಗೌರವ ಘನತೆ ಬರಬೇಕಾದ್ರೆ ನಮ್ಮ ಪ್ರಯತ್ನ ಬೇಕೇ ಬೇಕು. ನಾವು ಪ್ರತಿಯೊಬ್ಬರು ಈ ಸಂಸ್ಥೆಯಿಂದ ಲಾಭವನ್ನು ಪಡೆದವರೇ, ನಮ್ಮ ಸಮಾಜವನ್ನು ನಾವು ಅಭಿವೃದ್ಧಿಪಡಿಸಿದವರೇ. ಅದರ ಜೊತೆಗೆ ನಾವೇನೆಂದರೆ ನಮ್ಮ ಸೌರಶಕ್ತಿಯ ಮುಖಾಂತರ ಈ ಬಾಳೆಪುಣಿ ಗ್ರಾಮದ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಯಾವ ರೀತಿಯ ಸಾಮರ್ಥ್ಯದಲ್ಲಿದ್ರಿ ಆ ರೀತಿಯ ಒಂದು ನಾವು ಪ್ರೋತ್ಸಾಹವನ್ನು ನಾವು ಗ್ಯಾರಂಟಿ ನಮ್ಮ ಸಂಸ್ಥೆಯಿಂದ ಕೊಡ್ತೇವೆ ಅಂತ ಹೇಳಿ ಈ ಒಂದು ಗಣರಾಜ್ಯಕ್ಕೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯ. ವೇದಿಕೆಯಲ್ಲಿರುವಂತಹ ಗಣ್ಯರೇ ಮತ್ತು ಸ್ವಚ್ಛತಾ ರಾಯಭಾರಿಯೊಂದಿಗೆ ರಾಯಭಾರಿಗಳಾಗಿರುವಂತಹ ನನ್ನ ಆತ್ಮೀಯರೇ, ಬೇರೆ ಕಡೆ ಸನ್ಮಾನ ಆದಾಗ ಸನ್ಮಾನದ ಐಟಮ್ಗಳು ಪ್ಯಾಕ್ ಆಗ್ತದೆ. ಆದರೆ ಈಗ ನಮಗೆ ಸ್ಪಷ್ಟ ಗೊತ್ತಿದೆ ಇದೆಲ್ಲವನ್ನು ನಮಗೆ ತಿನ್ನಲಿಕ್ಕೆ ಆಗ್ತದೆ. ಅದು ಇಸ್ಮಾಲಿಚ್ಚನಿಗೆ ಆದಂಥ ಸನ್ಮಾನದ ಒಂದು ದೊಡ್ಡ ಗುಣ. ಯಾಕಂದರೆ ತಿನ್ನಲಿಕ್ಕೆ ಆಗ್ತದೆ ನಮಗೆ. ಯಾಕೆ ಹೇಳಿದರೆ ಅದೊಂದು ಸೂಚ್ಯಾಂಕ. ನಾವೊಂದು ಕೆಲವರೆಲ್ಲ ಗಾದೆ ಮಾತು ಹೇಳೋದನ್ನು ಕೇಳಿದ್ದೇವೆ, ಹಾಲು ಅದು ದನದ ಕೆಚ್ಚಲಲ್ಲಿದ್ದಾಗ ಮಾತ್ರ ಅಮೃತ ಆಗೋದು. ಅಂದರೆ ಇಲ್ಲ ಅಂತಲ್ಲ, ಕೆಲವು ಹಾಲೆಲ್ಲ ಅದು ಇದ್ದು ಫಲ ಇಲ್ಲ ಅಂತ, ಅದರ ಮಕ್ಕಳಿಗೆ ಮಾತ್ರ ಹೋಗ್ತದೆ ಅಂತ. ಆದರೆ ಇದು ಸಮಾಜಕ್ಕೆ ಸಿಕ್ಕಿದೆ. ಅಂತಹ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಇರುವವರು ನನ್ನ ನೆರೆಹೊರೆಯವರು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಅವರ ಹೆಸರಲ್ಲಿ ಪೊಯ್ಯತ್ತ ಬೈಲಿತ್ತು, ಈಗ ಕಣಂತೂರು ಅಂತ ಇತ್ತು, ಈಗ ಇವತ್ತು ನಾನು ಪೂಪಾಡಿಕಲ್ ಅಂತ ಆಗ್ತದೆ ಗೊತ್ತಿಲ್ಲ, ಅಂತೂ ಕಣಂತೂರಂತೆ ಇಲ್ಲಿ ಪೂಪಾಡಿಕಲ್ ಅಂತ ಹೇಳಿಬಿಟ್ಟು. ಯಾಕೆಂದರೆ ಆ ಹೆಸರೇ ಹಾಗೆ, ಅದರಲ್ಲಿ ಹೂವಿದೆ, ಹೂವು ಇರಬೇಕಾದ್ರೆ ಸಸ್ಯ ಇರ್ತದೆ ಅಂತ ಒಂದು ಹೂವಿನಂಥ ಮನಸ್ಸಿನ ಒಬ್ಬರು ವ್ಯಕ್ತಿ. ಆಗ ಇವರು ಹೇಳ್ತಾ ಇದ್ರು ಕೂದಲಿಲ್ಲದವರು ಕೆಲಸ ಮಾಡಿದ್ದಾರೆ ಅಂತ. ಇವರು ಇಲ್ಲ ಹೇಳಿದ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅವರು ಹೇಳಿದರು. ಆಚೆ ಅವರು ಹೇಳಿದರು ಇಲ್ಲ ಕೂದಲಿಲ್ಲದವರೇ ಕೆಲಸ ಮಾಡಿದ್ದಾರೆ ಅಂತ. ಇರ್ಬೋದು. ಅದಕ್ಕಿಂತ ಹೆಚ್ಚು ಕೂದಲೇ ಇಲ್ಲದೆ ನೋವು ಪಡ್ತಾ ಇರುವಂತಹ ಒಂದು ಕುಟುಂಬಗಳಿಗೆ ಅಥವಾ 10 ಕುಟುಂಬಗಳಿಗೆ ಕೂದಲನ್ನು ಸಂಗ್ರಹಿಸಿ ಅವರಿಗೆ ಟೋಪನ್ ಮಾಡಿಕೊಟ್ಟಂಥ ಒಬ್ಬರು ಪರಿಸರ ಪ್ರೇಮಿ ನಮ್ಮಲ್ಲಿದ್ದಾರೆ, ರಶ್ಮಿ ಅವರು. ಯೋಚನೆ ಮಾಡಿ, ನಾವೆಲ್ಲ ಬೇರೆ ಬೇರೆ ಯೋಚನೆಗಳನ್ನು ಮಾಡಿದವರು. ಹಣ ಸಂಗ್ರಹ ಮಾಡಿ ಕೊಡ್ಬೋದಾ ಅಥವಾ ಅವರಿಗೆ ಬೇರೆ ಬೇರೆ ರೀತಿಯ ಹೊರಗಾಣಿಕೆಯನ್ನು ಕೊಡ್ಬೋದಾ ಅಂತ ಇರುವಾಗ ಆ ಹುಡುಗಿಯ ಒಂದು ಯೋಚನೆ ನೋಡಿ. ಯಾವುದೋ ಒಂದು ಸಭೆಯಲ್ಲಿ ಆ ಹೆಂಗಸು, ಕ್ಯಾನ್ಸರ್ ಪೀಡಿತ ಆ ಹೆಂಗಸು ತಲೆಗೆ ಕೊಟುಕು ಹಾಕಿ ಮೂಲೆಯಿಂದ ಹೋಗುವಾಗ ಇವ್ರಿಗೆ ನೋವಾಯಿತು ಒಳಗಡೆ. ಆಗ ಅವರು ಕೇಳ್ತಾರೆ, ಯಾಕಮ್ಮ ನೀನು ಮುಂದೆ ಬರಲಿಕ್ಕೆ ಇಷ್ಟು ಭಯ ಪಡ್ತಾ ಇದ್ದೀಯಾ ಅಂತ, ಅಥವಾ ಅಂಜಿಕೆ ಯಾಕೆ ಅಂತ ಕೇಳುವಾಗ, ಎಡ್ಡೆ ಅಪ್ಪುಜಿ ಸರಿ ಕುಜಲೇ ಇಜ್ಜಿ ಪೂರ ತಮಾಷೆ ಮನ್ಪೂರಿ ಅಂತ. ಆಗ ಆ ಯುವತಿಗೆ ಒಂದು ಯೋಚನೆ ಬರ್ತದೆ, ಏನಾದರೂ ಮಾಡಿ ಇವರ ತಲೆಗೆ ಒಂದು ಕೂದಲಿನ ಟೋಪನ್ನು ಕೊಡಲೇಬೇಕು. ಅದಕ್ಕೆ ಆ ಒಂದು ಸಭೆಯಲ್ಲಿ ಅವರು ಅನೌನ್ಸ್ ಮಾಡಿದಾಗ ಒಂದು ಹುಡುಗಿ ಪ್ರತಿಜ್ಞೆ ಮಾಡ್ತದೆ, ನನ್ನ ಕೂದಲನ್ನು ಅದರ ಒಂದೊಂದು ಪೀಸನ್ನು ನಾನು ಇಡ್ತಾ ಇಷ್ಟು ಸಂಗ್ರಹ ಮಾಡ್ತೇನೆ ಮತ್ತು ಕೆಲವರಿಗೆ ಹೇಳ್ತೇನೆ ಅಂತೇಳಿ ಆ ಬಿದ್ದು ಹೋದಂಥ ಕೂದಲುಗಳನ್ನು ಒಟ್ಟು ಮಾಡಿ ಇತ್ತೀಚೆಗೆ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿ ಅವರು ಅಂದರೆ ನಾನು ಇದು ದೊಡ್ಡ ಭೂಷಣ ಮಾಡೋದಲ್ಲ, ಕೂದಲಿರುವಂಥ ಒಂದು ಮಾತು ಬಂದದಕ್ಕೆ ನನಗೆ ಅದು ನೆನಪಾಯಿತು. ಹಾಗೆ ಎಲ್ಲವೂ ಕೂಡ ಏನು ಹನಿ ಹನಿ ಕೂಡಿ ಹಳ್ಳ ಅಂತ ಹೇಳ್ತೇವಲ್ಲ, ಹಾಗೆ ನಮ್ಮ ಮನಸ್ಸುಗಳ ಹನಿ 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 ಕೂಡಿ ಹಳ್ಳ ಆದಾಗ ಇಂತಹ ಸ್ವಚ್ಛತಾ ಅಭಿಯಾನಗಳು ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಇಂತಹ ಒಂದು ಕಾರ್ಯಕ್ರಮದಲ್ಲಿ ತುಂಬ ಗಣರಾಜ್ಯೋತ್ಸವ ಇತ್ತು. ಆದರೆ ಇಲ್ಲಿಗೇ ಬರಬೇಕು ಅಂತ ಹಠ ಮಾಡಿ ಬರಬೇಕು ಅಂತ ನಾನು ಆಸೆಪಟ್ಟೆ. ಸ್ವಲ್ಪ ಲೇಟ್ ಆದರೂ ಬರಲಿಕ್ಕೆ ಆಯಿತು. ಅಂತೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನ್ನ ಯೋಗ ಅಂತ ಗ್ರಹಿಸ್ತಾ, ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಭಾಗವಹಿಸ್ತೀನಿ, ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ. ಮುಕ್ತ ಜಿಲ್ಲೆ ಆದರೆ ಅದೇ ನಮಗೆ ದೊಡ್ಡ ಪುರಸ್ಕಾರ. ಈ ಗ್ರಾಮಕ್ಕೆ ಪುರಸ್ಕಾರ ಬರುವುದಾದರೆ ರಮೇಶಣ್ಣನಿಗೆ, ರಾಧಣ್ಣನಿಗೆ, ಇಸ್ಮಾಯಿಲ್ರಿಗೆ, ಪುಷ್ಪ ಅವರೆಲ್ಲರೂ ಬರಲಿ, ಎಲ್ಲರೂ ಬರಲಿ. ಯಾಕೆಂದರೆ ಪುರಸ್ಕಾರದಿಂದ ಖಂಡಿತ ನಮಗಂತೂ ಸಂತೋಷ ಸಿಗಲಿಕ್ಕಿಲ್ಲ, ಸಂತೋಷ ಸಿಗಲಿಕ್ಕಿಲ್ಲ ಪುರಸ್ಕಾರದಿಂದ. ಅದು ಪ್ರಯತ್ನ ಇಲ್ಲ. ನಾವು ಆದಷ್ಟು ಅದಕ್ಕೆ ಹಿಂದೆ ಹೋಗುವುದೇ. ಏನೇ ಇರಲಿ, ತಮ್ಮ ಪ್ರೀತಿಯ ಮಾತಿಗೆ ಧನ್ಯವಾದಗಳು.
ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಾವಿಲ್ಲಿ ಇವತ್ತು ನಡೆಸಿದ್ದೇವೆ. ಈ ಗಣರಾಜ್ಯೋತ್ಸವ 75ನೇ ಗಣರಾಜ್ಯೋತ್ಸವವನ್ನು ಒಂದು ಹಳ್ಳಿಯ ಮನೆಗೆ ತಂದು ಇಡೀ ನಮ್ಮ ಮುಂದಿನ ಉದ್ದೇಶ ಎಲ್ಲ ಮನೆಗಳಿಗೆ ಈ ಸಂದೇಶ ಹೋಗಬೇಕು. ನಾನು ಆಗಲೇ ಹೇಳಿದೆ, ನಮ್ಮ ದೇಶದ ಅತ್ಯಂತ ದೊಡ್ಡ ಮಹತ್ವವಾದ ಒಂದು ಏನು ಗ್ರಂಥ ಇದ್ದರೆ ಅದು ಸಂವಿಧಾನ. ನಾವೆಲ್ಲರೂ ಸಂವಿಧಾನಕ್ಕೆ ತಲೆಬಾಗಿ ಕೆಲಸ ಮಾಡಿದಾಗ ಮಾತ್ರ ಭಾರತ ಒಂದು ಸಮೃದ್ಧ ಭಾರತ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ದಿಸೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಅರ್ಥಪೂರ್ಣ ನಡೆಸಲಿಕ್ಕೆ ಸಹಕರಿಸಿದ ಎಲ್ಲ ಹಿರಿಯರಿಗೆ ಮಾನ್ಯ ರಮೇಶ್ ಅಣ್ಣವರು, ರಾಧಾಕೃಷ್ಣ ರೈಗಳು, ಶೀನಾ ಶೆಟ್ಟರು ಎಲ್ಲ. ವೀಲ್ ಚೇರಲ್ಲಿ ಬಂದವರು ಯಾರು ಮತ್ತು ಹೇಗೆ ಯಾಕೆ ಯಾವ ಬರ್ತಾರೆ? ನಮ್ಮ ಒಬ್ಬರು ವಿಕಲಚೇತನರು ನಮ್ಮ ಜೊತೆಗೆ ಬಂದಿದ್ದಾರೆ. ಇವರು ಇಸ್ಮಾಯಿಲ್ ರವರ ಒಂದು ಏನು ಗುಜರಿ ಅಂಗಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರು ಮತ್ತು ಅವರ ತಾಯಿ ಇಬ್ಬರು ಕೂಡ ಇಲ್ಲಿ ಈ ಒಂದು ನವಗ್ರಾಮಕ್ಕೆ ಇತ್ತೀಚೆಗೆ ಬಂದಿದ್ದಾರೆ. ಅವರ ಆಸಕ್ತಿ ಕೂಡ ಮೆಚ್ಚುವಂಥದ್ದೇ. ಮಂಜುನಾಥ ಭಟ್ ಅವರು ಒಬ್ಬರು ಉತ್ತರ ಕನ್ನಡದವರು, ಇಲ್ಲಿ ಬಂದು ಇತ್ತೀಚೆಗೆ ನೆಲೆಸಿದ್ದಾರೆ. ಮಂಜುನಾಥ ಭಟ್ ಅವರು ಒಬ್ಬರು ಆದರ್ಶ ವಿಶೇಷ ಚೇತನ ವ್ಯಕ್ತಿ. ಇವರು ಇಸ್ಮಾಯಿಲ್ ಅವರ ಘನತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಕೆಲವು ಸಮಯಕ್ಕೆ ಹೋಗಿ ಸ್ವಚ್ಛತೆ ಕಾರ್ಯವನ್ನು ಮಾಡಿದವರು, ಸ್ವಚ್ಛತೆ ಸೇವೆ ಮಾಡಿದವರು. ಹಾಗಿರುವಾಗ ಇಸ್ಮಾಯಿಲ್ ಅವರು ಎಲ್ಲ ಜಾತಿ ವರ್ಗದ ಜನರೊಟ್ಟಿಗೆ ಬೆರೆಯುವವರು ಮತ್ತು ಇಂಥ ಜನರಿಗೆ ಕೂಡ ಒಂದು ಸೇವೆಗೆ ಅವಕಾಶ ಕೊಡುವವರು. ಇವರು ನಮ್ಮ ಇವತ್ತಿನ ಕಾರ್ಯಕ್ರಮ ಬಂದದ್ದು ಬಹಳ ಸಂತೋಷ. ಇಸ್ಮಾಯಿಲ್ ಬಗ್ಗೆ ತಮಗೆ ಏನಾದರೂ ಹೇಳಲಿಕ್ಕೆ ಉಂಟಾ? ಇಸ್ಮಾಯಿಲು ತುಂಬ ಒಳ್ಳೆ ಜನ ಸರ್. ನಮ್ಮಂಥವರಿಗೆ ಈಗ ಅಲ್ಲಿ ಕೆಲಸ ಕೊಟ್ಟು ಮಧ್ಯಾಹ್ನದ ಊಟ ತಿಂಡಿ ಎಲ್ಲ ಮಾಡಿ ಕೊಟ್ಟು ನಮಗೊಂದು ಉಪಕಾರ ಮಾಡ್ತಾಯಿದ್ರು. ಅಷ್ಟು ದಿನ ಕೆಲಸ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಮುಂದೆ ಕೆಲಸ ಇದ್ದರೆ ಮತ್ತೆ ಹೇಳ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳಬೇಕು, ಒಂದು ಉಪಕಾರ ಮಾಡಬೇಕಂತ ಕೇಳ್ತಾ ಇದ್ದೆ. ಹೇಗೆ ಬಂದರೆ ಸರ್ ವೀಲ್ ಚೇರಲ್ಲಿ? ನಮಗೆ ಬೈಕಲ್ಲಿ ಬರಲಿಕ್ಕೆ ಕಷ್ಟ ಆಯಿತು. ನಾನು ಇದರಲ್ಲೇ ಹೋಗೋದು ಸರ್. 12 ವರ್ಷದಿಂದ ಇದನ್ನೇ ಓಡಿಸ್ತಾ ಇದ್ದೀನಿ. ಹಾಂ, ರೋಡ್ ಸರಿ ಇಲ್ಲ. ಅದು ಅಲ್ಲಿ ಮನೆ ಹತ್ರ ಸ್ವಲ್ಪ ರೋಡ್ ಎಲ್ಲ ಸರಿ ಇಲ್ಲ. ಅದು ನಾನು ತಗೊಂಡಿದ್ದೆ.